ಧರ್ಮಕ್ಷೇತ್ರೇ ಕುರುಕ್ಷೇತ್ರೇ ಸಮವೇತಾಯುತ್ಸವಃ ಮಾಮಕಾಃ ಪಾಂಡವಾಶ್ಚೈವ ಕಿವ ಕುರ್ವತ ಸಜ್ಜಯ ಗೀತಾ ಸುಖದುಃಖೇ ಸಮೇ ಕೃತ್ವಾ ಲಾಭಾಲಾಭೌ ಜಯಾಜಯೌ ತತೋ ಯುದ್ಧಾಯ ಯುಜ್ಯಸ್ವ ನೈವಂ ಪಾಪಮವಾಪ್ಸ್ಯಸಿ ಏಷಾ ತೇ ಅಭೀತಾ ಸಾಂಖ್ಯೇ ಬುದ್ಧಿರ್ಯೋಗೇತ್ವಿಮಾಂ ಶೃಣು ಬುದ್ಧ್ಯಾ ಯುಕ್ತೋ ಯಯಾ ಪಾರ್ಥ ಕರ್ಮಬಂಧಂ ಪ್ರಹಾಸ್ಯಸಿ. ಸಾಂಖ್ಯಂ ಜ್ಞಾನಂ ಭಾಷ್ಯ. ಅದಕ್ಕೆ ಸಾಂಖ್ಯಂ ಉಳಿದವರು ಅನೇಕರು ಏನು ಮಾಡಿ ಇವತ್ತೆಲ್ಲ ಆಧುನಿಕರು ಬರೀಬೇಕಾದ್ರೆ ಇಲ್ಲಿ ಸಾಂಖ್ಯ ಯೋಗ ಅಂತ ಬಂದಿದೆ. ಕೃಷ್ಣ ಏನು ಮಾಡ್ದ? ಸಾಂಖ್ಯ ಮತ ಯೋಗ ಮತಗಳ ಸಮನ್ವಯ ಮಾಡ್ದ ಅಂತ ಹೇಳಿಬಿಟ್ಟು ಹೇಳ್ತಾರೆ. ಸಂಬಂಧನೇ ಇಲ್ಲ. ಸಾಂಖ್ಯ ಮತ ಖಂಡನೆ ಮಾಡ್ತಾರೆ, ಯೋಗ ಮತನೂ ಖಂಡನೆ ಮಾಡಿದ. ಸಮನ್ವಯ ಮಾಡೋದೇನು ಬಂತದರಲ್ಲಿ? ಅವರ ಅಪ್ರಾಮಾಣಿಕ ಅಂತ ಅರ್ಥ ಹೊರತು ಬೇರೆ ಅಲ್ಲ. ನಿಜವಾಗಲೂ ಕೂಡ ಸಾಂಖ್ಯ ಅಂದರೆ ಜ್ಞಾನ ಅಂತ ಅರ್ಥ. ವ್ಯಾಸಸ್ಮೃತಿನ ಕೋಟ್ ಮಾಡ್ತಾರೆ. ಶುದ್ಧಾತ್ಮ ತತ್ವವಿಜ್ಞಾನಂ ಸಾಂಖ್ಯಮಿತ್ಯಭಿಧೀಯತೆ. ಶುದ್ಧಾತ್ಮ ತತ್ವವಿಜ್ಞಾನಂ ಸಾಂಖ್ಯಮಿತ್ಯಭಿಧೀಯತೆ. ಶುದ್ಧಾತ್ಮ ತತ್ವವಿಜ್ಞಾನವನ್ನು ಏನಂತ ಕರೀತಾರೆ? ಸಾಂಖ್ಯ ಅಂತ ಕರೀತಾರೆ. ಬಹಳ ಮುಖ್ಯವಾದ ಅಂಶ ಇದು. ಅಂದರೆ ಎಷ್ಟು ಆಧುನಿಕರು ಎಷ್ಟು ಅಪಾರ್ಥ ಮಾಡ್ಕೊತಾರೆ ಅನ್ನೋದಕ್ಕೆ ದೃಷ್ಟಾಂತ ಇದೆ. ಒಂದು ಪದ ಬಂದ ತಕ್ಷಣ ಅದೆಲ್ಲೋ ಕೇಳಿರ್ತಾರೆ, ಆ ಪದ ಸೇರಿಸಿಬಿಡ್ತಾರೆ. ಅದು ಸಂಬಂಧಪಟ್ಟಿದ್ದು ಪೂರ್ವಾಪರ ವಿಚಾರ ಮಾಡೋದಿಲ್ಲ. ಆದ್ದರಿಂದ ಸರಿಯಾದ ಗೀತಾರ್ಥ ಬರೆಯೋ ಚಾನ್ಸಸ್ಸೇ ಇರೋದಿಲ್ಲ. ಈ ಅಂಗಡಿಯಲ್ಲಿ ಸಿಗೋ ಪುಸ್ತಕಗಳೆಲ್ಲ ಅಂಥದ್ದೇನೆ. ಯೋಗ ಉಪಾಯ. ಸಾಂಖ್ಯ ಅಂದರೆ ಜ್ಞಾನ, ಯೋಗ ಅಂದ್ರೇನು? ಉಪಾಯ. ಉಪಾಯ ಅಂದ್ರೇನು? ಸಾಧನ ಅಂತ ಅರ್ಥ. ಉಪಾಯ ಶಬ್ದ ಅದಕ್ಕೇನು ಉಪಾಯ ಅಂತ ಕೇಳಿ ಏನು ಸಾಧನ ಅಂತ ಅರ್ಥ. ಯಾವ ಸಾಧನ ಮಾಡಿದಾಗ ಈ ಸಿದ್ಧಿ ಬರುತ್ತೆ, ಯಾವ ಸಿದ್ಧಿ ಜ್ಞಾನದ ಸಿದ್ಧಿ ಆಗುತ್ತೆ ಅಂತ ಪ್ರಶ್ನೆ. ಅದಕ್ಕೆ ಉತ್ತರ ಕೊಡ್ತಾರೆ. ಅದಕ್ಕೆ ಅರ್ಥ ಮತ್ತೀಗ ಯೋಗ ಶಬ್ದಕ್ಕೆ ಉಪಾಯ ಅಂತ ಅರ್ಥ ಹೇಳಿದಿರಿ. ಇವತ್ತು ಯೋಗ ಅಂದರೆ ಏನಾಗಿಬಿಟ್ಟಿದೆ? ಯೋಗಾಸನದ ಯೋಗ ಆಗಿಬಿಟ್ಟಿದೆ. ಈ ಯೋಗ ಅನ್ನೋದೇನಿದೆ ಫಿಸಿಕಲ್ಲೇ ಹೊರತು ಇದು ಆ್ಯಕ್ಚುಲಿ ಇಂಟೆಲೆಕ್ಚುಯಲ್ ಸ್ಪಿರಿಚುವಲ್ ಅಂತ ಅಲ್ಲೇ ಅಲ್ಲ. ಈ ಯೋಗ ಸ್ಪಿರಿಚುವಲ್ ಯೋಗ ಅಲ್ಲವೇ ಅಲ್ಲ. 99% ಜನ ಇದನ್ನೇ ಯೋಗ ಅಂತ ತಿಳ್ಕೊಂಬಿಟ್ಟಿರ್ತಾರೆ. ಅಲ್ಲ, ತತ್ವಜ್ಞಾನಕ್ಕೆ ಯಾವುದು ಸಾಧನ ಅದು ಯೋಗ. ಅದು ಯಾವುದು ಅಂತ ಹೇಳ್ತಾರೆ. ದೃಷ್ಟಾ ಯೋಗಾ ಪ್ರಯುಕ್ತಾಶ್ಚ ಪುಂಸಾಂ ಶ್ರೇಯಃ ಪ್ರಸಿದ್ಧಯೇ ಇತಿ ಪ್ರಯೋಗಾತ್ ಭಾಗವತೆ. ಭಾಗವತ ಪುರಾಣದಲ್ಲಿ ಯೋಗ ಶಬ್ದಕ್ಕೆ ಅರ್ಥ ಹೇಳಿದ್ದಾರೆ ಅಂತ ಹೇಳಿ ಪ್ರತಿಯೊಂದನ್ನು ಸಪೋರ್ಟ್ ಮಾಡ್ತಾ ಹೋಗ್ತಾರೆ. ಅದು ಡಾಕ್ಯುಮೆಂಟೇಷನ್ ಇಲ್ಲದೆ ಹೋದರೆ ಭಾಷ್ಯ ನಿರ್ಣಯಗಳಿಗೆ ಅರ್ಥ ಇರೋದಿಲ್ಲ. ನೇತರೋ ಸಾಂಖ್ಯಯೋಗವು ಉಪಾದೇಯತ್ವೇನ ವಿವಕ್ಷಿತವು ಕುತ್ರಚಿತ್ ಸಾಮಸ್ತೇನ. ಅದಕ್ಕೆ ಆಚಾರ್ಯ ಹೇಳಿದರು, ಈ ಸಾಂಖ್ಯಯೋಗಗಳ ಬಗ್ಗೆ ಇಲ್ಲಿ ಬಂದಿಲ್ಲ. ನಾ ಇತರವು ಸಾಂಖ್ಯಯೋಗವು. ಇತರವು ಅಂದ್ರೇನು? ಇವುಗಳಿಂದ ಭಿನ್ನವಾದಂಥ ಸಾಂಖ್ಯ ಮತ ಯೋಗ ಮತಗಳ ಪ್ರಸಕ್ತಿ ಇಲ್ಲಿ ಬಂದಿಲ್ಲ. ಯಾಕೆ? ಅವು ಅಪ್ರಮಾಣ ಅಂತ ಹೇಳಿದಾಗ ಸಮನ್ವಯ ಮಾಡೋದೇನು ಬಂತು? ಅಪ್ರಮಾಣ ಅಂತ ಹೇಳಿದರೆ ಸಮನ್ವಯ ಪ್ರಶ್ನೆ ಬರೋದಿಲ್ಲ. ತತ್ವ ಸಮನ್ವಯ ಯಾವುದ್ರ ಮಧ್ಯೆ? ಎರಡು ಗೋವುಗಳ ಮಧ್ಯೆ ಜಗಳ ಬಂದರೆ ಸಮನ್ವಯ ಮಾಡಬೇಕೆ ಹೊರತು ಯಾವುದರ ಸಮನ್ವಯ ಸಾಧ್ಯ ಇಲ್ಲ. ಅಪ್ರಾಮಾಣಿಕ ವಸ್ತುಗಳ ಸಮನ್ವಯ ಸಾಧ್ಯ ಇಲ್ಲ. ಇತ್ಯಾದಿ ಪ್ರಯೋಗಾಚ್ಚ ನಿಂದಿತತ್ವಾಚ್ಚ ಇತರಯೋ ಮೋಕ್ಷಧರ್ಮೇಶು ಕರ್ಮಯೋಗ ಮುಂದೆ ಇತ್ಯಾದಿ ಪ್ರಯೋಗಾಚ್ಚ ಎಷ್ಟು ಕ್ಲಿಯರ್ ಮಾಡ್ತಾರೆ ಅಂದರೆ, ಯಾಕೆ ತೊಗೊಳ್ಬಾರ್ದು ಅಂದರೆ ಮುಂದೆ ಏನು ಮಾಡ್ತಾರೆ? ಸಾಂಖ್ಯಯೋಗ ಕರ್ಮಯೋಗ ಅಂತ ಕರೀತಾರೆ. ಯೋಗ ಆಗಿದ್ದು ಅದು ಸಾಂಖ್ಯಯೋಗ ಅಂತ ಅವ್ರು ಕರೆಯೋದಿಲ್ಲ. ಇವರು ಯೋಗನ ಸಾಂಖ್ಯಯೋಗ ಅಂತ ಇವರು ಕರೆಯೋದಿಲ್ಲ. ಅಂದಮೇಲೆ ಅವರಿಗೂ ಸಮ್ಮತ ಅಲ್ಲ ಇದು. ಗೊತ್ತಾಯ್ತಾ? ಅವರಿಗೂ ಸಮ್ಮತವಾದ ವಿಚಾರ ಅಲ್ಲ. ಕರ್ಮಯೋಗ ಸಾಂಖ್ಯಯೋಗ ಪದಗಳಿಂದ ಇಲ್ಲಿ ಬಂದರೆ ಜ್ಞಾನಯೋಗ ಈ ಒಂದು ವಿಹಿತ ಕರ್ಮಾನುಷ್ಠಾನ ರೂಪ ಯೋಗ ಹೇಳಿದ್ದಾರೆ ಹೊರತು ಸಾಂಖ್ಯ ಮತ ಮತ್ತು ಯೋಗ ಮತಗಳ ಪ್ರಸಕ್ತಿಯಾಗಲಿ ಅವುಗಳ ಸಮನ್ವಯವಾಗಲಿ ಬಂದೇ ಇಲ್ಲ. ಅವ್ರ ಪ್ರಸಕ್ತಿನೇ ಇಲ್ಲ ಅಂತ ಹೇಳಿದ್ರೆ ಸಮನ್ವಯ ಪ್ರಶ್ನೆ ಬರೋದಿಲ್ಲ. ಸಮನ್ವಯ ಇಂಪಾಸಿಬಲ್, ವಿರುದ್ಧವಾದ್ದರಿಂದ. ನಿಂದಿತತ್ವಾಚ್ಚ ಇತರೆಯೋ ಮೋಕ್ಷಧರ್ಮೇಶು ಭಿನ್ನಮತತ್ವ ಮುಕ್ತ ಪಂಚರಾತ್ರ ಸ್ತುತ್ಯ. ಅದನ್ನೆಲ್ಲ ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ 2ನೇ ಅಧ್ಯಾಯ ಎಲ್ಲ ಹೇಳಿದ್ದಾರೆ. ಅವ್ರ ಪ್ರಶ್ನೆ ಕೇಳೋದು, ಉತ್ತರ ಕೊಡೋದು. ಜನಮೇಜಯ ವಾಚ ಪ್ರಶ್ನೆ, ವೈಶಂಪಾಯನ ವಾಚ ಉತ್ತರ. ಈ ಸಾಂಖ್ಯ ಯೋಗ ಇಷ್ಟೆಲ್ಲ ಮತಗಳಿವೆಯಲ್ಲ, ಇವೆಲ್ಲನೂ ಗ್ರಾಹ್ಯನ ಅಂತ ಕೇಳಿದರೆ ಅಲ್ಲ ಅಂತ ಉತ್ತರ ಕೊಟ್ಟಿದ್ದಾರೆ. ಮೋಕ್ಷಧರ್ಮ ಇದು ಮಹಾಭಾರತನ ಯಾಕೆ ಕೋಟ್ ಮಾಡಬೇಕು? ಭಗವದ್ಗೀತೆ ಮಹಾಭಾರತದಲ್ಲೇ ಬಂದಿರೋದ್ರಿಂದ ಅದನ್ನ ತಿಳ್ಕೊಳ್ಳೇಬೇಕು. ಆದ್ದರಿಂದ ಇತರ ಸಾಂಖ್ಯ ಮತ ಯೋಗ ಮತಗಳ ಪ್ರಸಕ್ತಿ ಇಲ್ಲಿಲ್ಲ. ವೇದಾನಾಂತು ಏಕಾರ್ಥತ್ವ ನ ವಿರೋಧ. ವೇದಗಳ ಬಗ್ಗೆ ಸಮಸ್ಯೆ ಇಲ್ಲ. ಯಾಕೆ? ಏಕಾರ್ಥ ಅಂದರೆ ಭಿನ್ನಾರ್ಥ ಇಲ್ಲ ಅದರೊಳಗೆ. ಎಲ್ಲಿ ವಿರೋಧ ಬರುತ್ತೋ ಅದು ಅಪರೆಂಟ್. ಆದ್ದರಿಂದ
ನಿಜವಾದ ವಿರೋಧ ಇಲ್ಲ. ಅದಕ್ಕೆ ತತ್ವ ಸಮನ್ವಯಾತ್ ಅಂತ ಕರೆದು. ಪಾರ್ಥಕ್ಯಂ ಚಿತೋ ಸಾಂಖ್ಯಯೋಗಾದ್ಯಪೇಕ್ಷೆಯ ಯುಕ್ತಂ. ಪಾರ್ಥಕ್ಯಂತೂ ಸಾಂಖ್ಯ, ಆದ್ದರಿಂದನೇ ಈ ಸಾಂಖ್ಯ ಮತ್ತು ಯೋಗಗಳಿಂದ ಇದು ಪಾರ್ಥಕ್ಯ ಅಂದ್ರೇನು? ಪೃಥಕ್ ಪಾರ್ಥಕ್ಯ, ಪೃಥಕ್ತ್ವ, ಪ್ರತ್ಯೇಕತೆ ಸಿದ್ಧವಾಯಿತು. ತತ್ರೈವ ಚಿತ್ರಶಿಖಂಡಿ ಶಾಸ್ತ್ರೇ ಪಂಚರಾತ್ರ ಮೂಲೆ ವೇದೈಕ್ಯ ಉಕ್ತೇಶ್ಚ. ತತ್ರೈವ ಚಿತ್ರಶಿಖಂಡಿ ಶಾಸ್ತ್ರೇ ಪಂಚರಾತ್ರ ಮೂಲೆ ವೇದೈಕ್ಯೋಕ್ತೇಶ್ಚ. ಮುಂದೆ ಅದೇ ಒಂದು ಸೀಕ್ವೆನ್ಸಲ್ಲಿ ಏನೇನು ಹೇಳ್ತಾರೆ? ಚಿತ್ರಶಿಖಂಡಿ ಶಾಸ್ತ್ರ ಅಂತಿದೆ, ಅದು ಪಂಚರಾತ್ರಕ್ಕೆ ಮೂಲ, ಅದು ವೇದಕ್ಕೂ ಅದಕ್ಕೂ ಹೊಂದಾಣಿಕೆ ಇದೆ ಅಂತ ಹೇಳಿಬಿಟ್ಟಿದ್ದಾರೆ. ವೇದ, ಪಂಚರಾತ್ರ, ಚಿತ್ರಶಿಖಂಡಿ ಶಾಸ್ತ್ರ ಎಲ್ಲವೂ ಕೂಡ ಏನವೋ ಗ್ರಾಹ್ಯ. ಚಿತ್ರಶಿಖಂಡಿ ಶಾಸ್ತ್ರ ಅಂದರೆ ಪಂಚರಾತ್ರದ ಭಾಗ ಅಷ್ಟೇ, ಬೇರೆ ಅಲ್ಲ. ಪಂಚರಾತ್ರಕ್ಕೆ ಒಟ್ಟು ಹೆಸರು ಅದೇ ಅಂತಂದು ಅರ್ಥ ಇದೆ. ಏವಮೇವ ಸರ್ವತ್ರ ಸಾಂಖ್ಯಯೋಗ ಶಬ್ದಾರ್ಥ ಉಪಾದೇಯವಾಚಕೋ ವರ್ಣನೀಯ. ಚಿತ್ರಶಿಖಂಡಿ ಶಾಸ್ತ್ರ, ಶಿಖಂಡಿ ಅಲ್ಲ, ಚಿತ್ರಶಿಖಂಡಿ. ಚಿತ್ರಶಿಖಂಡಿ ಅಂದರೆ ಚಿತ್ರವಾದ ಜಟೆ ಬಿಟ್ಟವರು ಅಂತ ಅರ್ಥ. ಶಿಖಾದ ಜಟೆ, ಋಷಿಮುನಿಗಳಿಗೆ ಶಿಖಾದ ಜಟೆ. ಸಪ್ತಋಷಿಗಳವರು, ಸಪ್ತಋಷಿಗಳಿಗೆ 5 ರಾತ್ರಿಯಲ್ಲಿ ಉಪದೇಶ ಮಾಡಿದ್ದಕ್ಕೆ ಪಂಚರಾತ್ರ ಅಂತ ಹೆಸರಾಯ್ತದೆ. 5 ರಾತ್ರಿಯಲ್ಲಿ ಮಹಾಭಾರತ ಬರೆದಿದ್ದು 3 ವರ್ಷ ಇದ್ದಾಗ ವೇದವ್ಯಾಸ ದೇವರು, ಗೊತ್ತಾಯ್ತಾ? ಇದನ್ನು ಹೇಳಿ ಉಪದೇಶ ಮಾಡಿದ್ದು ಪಂಚರಾತ್ರನ 5 ರಾತ್ರಿಯೊಳಗೆ. ಅದು ಪಂಚರಾತ್ರ, ಭೀಷ್ಮಾಷ್ಟಮಿ ಹಾಗೆಲ್ಲ ಕರೆಯೋದಿಲ್ಲ, ಆಗ ಪಂಚರಾತ್ರ ಅಂತ ಹೆಸರಾಯ್ತದೆ. ಅಲ್ಲಿರೋದು ಶತಕೋಟಿ ಶ್ಲೋಕ. ಶತಕೋಟಿ ಶ್ಲೋಕ ಹೇಳಿದ್ದು 5 ನೈಟ್ಸಲ್ಲಿ, ಗೊತ್ತಾಯ್ತಾ? ಅದು ಎಷ್ಟು ಇದಿದೆ ಹೇಳುತ್ತಿರೋರು ಯಾರು? ಪರಮಾತ್ಮ ಅನಂತ ಮುಖಾತನಿಗೆ ಎಷ್ಟಿದ್ರೆ ನಂದು ಯಾವ ಕೋಟಿಯೂ ಇಲ್ಲ ಅದ್ರ ಮುಂದೆ. ಶಿಖೆ ಇಲ್ಲಿ ಶಿಖಂಡಿ ಅಂದರೆ ಜಟ ಅಂತ ಅರ್ಥ. ಋಷಿಗಳು ಜಟ ಬಿಡೋದು, ಚಿತ್ರವಾದ ಜಟೆ ಬಿಟ್ಟವರು ಅಂತ ಅರ್ಥ. ಮಧ್ವದಲ್ಲಿ ಬಂದಿದೆ ಚಿತ್ರ ವಿಚಿತ್ರ ಶಾಖೆ ಹೇಳಬೇಕಾದ್ರೆ ಸಪ್ತ ಅಂತ ಹೇಳಿದ್ದಾರೆ. ಸಪ್ತತಯ ವಿರಾಜಿತಾತ್ ಅಪಿ ಸಪ್ತತಯ ವಿರಾಜಿತಾತ್. ತಾ ಅಂದರೆ ಜಟ, ಸಪ್ತ ಅಂದರೆ ಜಟೆಯ ಸಮೇತ ಇದ್ದವರು ಋಷಿಗಳು. ಅವರಿಂದ ಭೂಷಿತವಾಗಿತ್ತು ಯಾವುದು? ವೇದವ್ಯಾಸರಿಂದ ವೇದ ಆಶ್ರಮ ಎಲ್ಲ ಅವರೆಲ್ಲ ತುಂಬಿಕೊಂಡ್ಬಿಟ್ಟಿದ್ರು ಋಷಿಮುನಿಗಳೆಲ್ಲ. ಯಾತಕ್ಕೆ ಅಲ್ಲ ಕೇಳೋದು, ಇವ್ರು ಅದೇ ಇವತ್ತು ಇದು ಪ್ರಶ್ನೆ ಅರ್ಥ ಆಯಿತು. ಅದು ಪ್ರಶ್ನೆ ದೇವ್ರು ಹೇಳಿಸೋಕ್ಕೆ ಕೊಟ್ಟಾಗ ಸಾಧ್ಯ ಇಲ್ಲ. ಉದಾಹರಣೆಗೆ ನಮಗೆ 2:30 ಗಂಟೆ ಡೆಲ್ಲಿಗೆ ಹೋಗೋ ಶಕ್ತಿ ಇದೆಯಾ? ಎಷ್ಟು ಪಲ್ಟಿ ಹೊಡೆದ್ರೂ ಸಾಧ್ಯ ಇಲ್ಲ. ಪ್ಲೇನಲ್ಲಿ ಕೂತ್ರೆ, ವೇದವ್ಯಾಸರ ಭಕ್ತರಲ್ಲಿ ಕೂತ್ರೆ ಏನಾಗುತ್ತಾಗ? ಅರ್ಥ ಆಗೋದು ಅವ್ರ ಯೋಗ್ಯತೆ ತಕ್ಕಂತೇನೆ. ಹೇಳೋದು ಮಾತು ಜೋರ ನೀರು ಬರ್ತಾಯಿದ್ರು, ನಿಮಿಷ ತೊಗೊಳ್ಳೋ ಶಕ್ತಿ ಇವಕ್ಕಿಲ್ಲ. ವೇದವ್ಯಾಸ ಹ್ಯಾಕೆ ಮಾಡಿದ್ರು? ಆ ಕಾಲಕ್ಕೆ ಕೂಡಿಸಿದ್ರು, ಹೇಳಿಸಿದ್ರು ಅಷ್ಟೆ. ಟೇಪ್ ರೆಕಾರ್ಡ್ ಜಡ ಪದಾರ್ಥ, ಅದರಲ್ಲಿ ಕಲೆಕ್ಟ್ ಆಗಲ್ಲ. ಆದ್ದರಿಂದ ಮನುಷ್ಯನ ಬುದ್ಧಿಯಿಂದ ಈ ರೀತಿ ಸಾಧ್ಯ. ದೇವರು ಏನು ಮಾಡ್ತಾನೆ? ಇಡೀ ಅಣುವಿನೊಳಗೆ ಎಷ್ಟು ತುಂಬಿಸ್ತಾನೆ ಪರಮಾತ್ಮ, ಅಷ್ಟು ಫಿಲಪ್ ಮಾಡ್ತಾನೆ. ಅವರೊಳಗೆ ತಾನು ಕೂತಿದ್ದಾರೆ ಅಣುವಾಗಿ, ತಾನು ಗ್ರಹಣ ಮಾಡ್ತಾರೆ, ಬಿಂಬರೂಪಿಯಾಗಿ ಗ್ರಹಣ ಮಾಡ್ತಾರೆ ಅಷ್ಟೇ. ಇದು ಆ ಥರ ಇದು ಇವರೇ ನಾವಂತೂ ನಮಗೆ ಸಾಥ ಅವ್ರು ಒಪ್ಕೊಂಡ್ಬಿಡ್ತಾರೆ. ಆದ್ದರಿಂದ ನಾವು ಗ್ರೇಟ್ ಆಗೋ ಪ್ರಶ್ನೆ ಬರಲಿಲ್ಲ. ದೇವ್ರ ಗ್ರೇಟ್ ಅಂಬೋದು ಕನ್ಫರ್ಮ್ಡ್. ಬುದ್ಧತೆ ಅನಯ ಇತಿ ಜ್ಞಾನಂ ಹಿ ಜೈವ ಮುಕ್ತಂ. ಪ್ರಸಂಗ ಬಂತು ಅಂತ ಅಷ್ಟು ಹೇಳಿದರು. ಜ್ಞಾನಂ ಹಿ ಜೈವ ಮುಕ್ತಂ. ಇಷ್ಟೊತ್ತು ಕೂಡ ಜೈವಂ ಅಂದರೆ ಜೀವ ಅಂದರೆ ದೇವರ ಹೆಸರು ಜೀವ. ಜೀವೋ ವಿನಯಿತ ಸಾಕ್ಷಿ. ದೇವ್ರ ವಿಷಯನೂ ಬಂತು, ಜೀವ ವಿಷಯನೂ ಬಂತು. ಮುಂದೆ ಪ್ರಶ್ನೆ ಏನೀಗ? ಹೇಗೆ ಸಾಧಿಸಬೇಕು ಮುಂದಿನ ಪ್ರಶ್ನೆ. ಈಗ ಹೌ ಟು ಅಪ್ಲೈ ಅಂತ ಹೇಳ್ತಾರಲ್ಲ, ಹಾಗೆ ಕೋರ್ಸ್ ಏನೋ ಅನೌನ್ಸ್ ಮಾಡಿದರೆ ಹೌ ಟು ಅಪ್ಲೈ ಅವೆಲ್ಲ ಹೇಗೆ ನೋಡ್ತಾರೋ, ಹೇಗೆ ಸಾಧಿಸಬೇಕು. ಉಪಾಯಶ್ಚ ವಕ್ಷ್ಯತೆ. ಅದನ್ನು ಹೇಳಿ ನೆಕ್ಸ್ಟ್ ರಿಲೆವೆಂಟ್ ಆಗಿದ್ದು ಯಾವುದೀಗ? ಸಿದ್ಧಿ ಬಂದು ಗುರಿ ಹೇಳಿದ ಮೇಲೆ ಹೇಗೆ ಸಾಧಿಸಬೇಕು, ಇಮ್ಮಿಡಿಯೇಟ್ ಕ್ವಶನ್, ಅದಕ್ಕೆ ಉತ್ತರ ಕೊಡ್ತಾರೆ. ಬುದ್ಧತೆ ಅನಾಯ ಇತಿ ಬುದ್ಧಿ. ಇಲ್ಲಿ ಬುದ್ಧಿ ಅಂತ ಹೇಳಿದರೆ ಜ್ಞಾನ ಅಂತ ಅರ್ಥ. ಸಾಂಖ್ಯ ವಿಷಯೋ ಯಥಾ ಯಯಾ ವಾಚ ಬುದ್ಧತೆ ಸಾ ವಾಕ್ ಅಭಿಹಿತ ಇತ್ಯರ್ಥ. ಜ್ಞಾನ ಸಂಪಾದನೆಗೆ ಏನು ವಿಷಯ ಬೇಕು ಅಂತ ಕರ್ಮದ ಬಗ್ಗೆ ನಾವು ಹೇಳ್ತಾ ಇದ್ದೇವೆ ಅಂತ ಅರ್ಥ. ಈಗ ಅದನ್ನು ಪ್ರಶಂಸೆ ಮಾಡ್ತಾನೆ. ಇದು ಎಷ್ಟು ಶ್ರೇಷ್ಠ ಆಯ್ತು ಅದು ಹೇಳ್ತಕ್ಕಂಥ ವಿಷಯ. ಎಷ್ಟು ಶ್ರೇಷ್ಠ ಅಂದರೆ ನೇಹಾಭಿಕ್ರಮ ನಾಶೋಸ್ತಿ ಪ್ರತ್ಯವಾಯೋ ನ ವಿದ್ಯತೆ ಸ್ವಲ್ಪಮಪ್ಯಸ್ಯ ಧರ್ಮಸ್ಯ ತ್ರಾಯತೆ ಮಹತೋ ಭಯಾತ್. ಯಾವ ಫಲಶ್ರುತಿ ಹೇಳಿದಾಗ ಏನಾಗುತ್ತೆ? ಓದೋದಕ್ಕೊಳ್ಳೆ ಆಸಕ್ತಿ ಬರುತ್ತೆ. ಅದಕ್ಕೆ ಅಂತ ಹೇಳ್ತಾರೆ. ತಾತ್ಪರ್ಯ ಇಲ್ಲ. ಅದೇ ಬಂದೆ ಇಲ್ಲೇ ಇದೆಯಲ್ಲ, ವಿಹಾಯ ಕಾಮಾನ್. ಇಲ್ಲ ಹಾಂ
ಸಮ್ಯಕ್ ಖ್ಯಾತಿರ್ಜ್ಞಾನಂ ಏಷಾ ತೇ ಭೀತಾ ಸಾಂಖ್ಯೇ ಬುದ್ಧಿಯೋಗೇ ತ್ವಿಮಾಂ ಶೃಣು ಬುದ್ಧ್ಯಾಯುಕ್ತೋ ಯಯಾ ಪಾರ್ಥ ಕರ್ಮಬಂಧಂ ಪ್ರಹಾಸ್ಯಸಿ. ಇದೇನು ಇದರಿಂದ ಆಗೋದು ಅಂದರೆ ಕರ್ಮಬಂಧವನ್ನು ಕಳ್ಕೊಳ್ಳೋಕ್ಕೆ ಬರುತ್ತೆ. ಕರ್ಮ ತಾರಕ ಹೌದು, ಬಂಧಕ ಹೌದು. ಕರ್ಮ ಸಾಮಾನ್ಯವಾಗಿ ನಮಗೆ ಗೊತ್ತಿರೋದೇನೋ ಕರ್ಮಣ ಬದ್ಧತೆ ಜಂತು, ಕರ್ಮ ಬಿಟ್ಟಿದ್ದಲ್ಲ ಅಂದೇನರ್ಥ ಅದಕ್ಕೆ? ಅವಶ್ಯ ಮನುಭೋಕ್ತವ್ಯಂ ಕೃತಂ ಕರ್ಮ ಶುಭಾಶುಭಂ ಅಂದರೆ ಕರ್ಮ ಬಂಧನ ಅಂತ ಕೆಲಸಕ್ಕೆ ಸೇರ್ತಾರೆ. ಬಂಧನ ಎಲ್ಲ ಫಾಲೋ ಮಾಡಿ, ರೂಲ್ಸ್ ಎಲ್ಲ ಫಾಲೋ ಮಾಡಬೇಕು, ಸಕಾಲಕ್ಕೆ ಹೋಗಬೇಕು, ಬಂಧನ ಅದು. ರಿಸೈನ್ ಮಾಡಿದೆ ಹಬ್ಬ ಫ್ರೀ ಆಗಿಬಿಟ್ಟೆ ಅಂಥೇಳಿ, ರಿಟೈರ್ ಆದ ಫ್ರೀ ಆದ ಅಂಥೇಳಿ ಗೊತ್ತಾಯ್ತು. ಈಗ ಅದು ಆ ಬಂಧನ ಇಲ್ಲ. ಆದರೆ ಬಂಧನ ಎಂಥದ್ದದು? ಸರಿಯಾಗಿ ಉಪಯೋಗಿಸ್ಕೊಂಡ್ರೆ ಒಳ್ಳೆಯದು, ಅದು ಕರಪ್ಟ್ ಮಾಡಿ ಡಿಸ್ಮಿಸ್ ಆಗಿ ಹೋದಾದರೆ ಅವಮಾನ ಎಲ್ಲರೂ ಹೋಗ್ತಾರೆ. ಸರಿಯಾಗಿದ್ದು ಬಿಟ್ಟು ಮಾಡ್ಕೊಂಡ್ರೆ ಅದು ಬಂಧನ ಆಗಲಿಲ್ಲ. ಆಗ ಪೆನ್ಷನ್ ಎಲ್ಲ ಬರ್ಲಿಕ್ಕೆ ಶುರುವಾಯಿತು, ಬಂಧನ ಆಗಲಿಲ್ಲ. ಆಗ ತಪ್ಪಾಗಿ ಮಾಡಿದಾಗ ಬಂಧನ ಆಯಿತು. ಕೆಲಸ ಬಂಧನ ಒಂದು ರೀತಿ ಸಾತ್ವಿಕ ಬಂಧನ. ಯಾತಕ್ಕೆ? ದುಡ್ಡಿದೆ, ದುಡ್ಡು ಬರುತ್ತೆ, ಅದರಿಂದ ಜೀವನ ನಡೆಯುತ್ತಾದರೆ ಸಾತ್ವಿಕ ಬಂಧನ. ಆದರೆ ಮಿಸ್ಯೂಸ್ ಮಾಡಿಕೊಂಡ್ರೆ ಅದು ಎರಡು ಬಂಧ. ಇಲ್ಲಿ ಜೈಲು ಬಂಧನ ಆಗ್ತದೆ, ಈ ಬಂಧನ ಜೈಲಿನ ಬಂಧನ ಬೇರೆ ಶುರುವಾಗ್ತದೆ. ಅದೇ ರೀತಿಯೇ ಈ ಕರ್ಮ ಎಂಥದ್ದು, ಇದು ಈ ರೀತಿ ತಿಳ್ಕೊಂಡು ಕರ್ಮ ಮಾಡಿದಾಗ ಏನಾಗುತ್ತದೋ ಬಂಧನ ಆಗೋದಿಲ್ಲ. ಅದನ್ನು ಹೇಳ್ತೇನೆ ಕೇಳು ಅಂತ ಅರ್ಥ. ಅಂದರೆ ಜ್ಞಾನಕ್ಕೇನು ಬೇಕು? ಕರ್ಮ ಬೇಕು. ಆದರೆ ಕರ್ಮ ಬಂಧನ, ಅದಕ್ಕೇನು ಮಾಡಬೇಕೀಗ? ಬಂಧನವಾಗದಂತೆ ಕರ್ಮ ಮಾಡಬೇಕು. ಬಂಧನವಾಗದಂತೆ ಹೇಗೆ ಮಾಡಬೇಕು ಅಂತ ಹೇಳ್ತೇನೆ. ಅದಕ್ಕೆ ಕರ್ಮ ಯೋಗ, ಬರೀ ಕರ್ಮ ಬಂಧಕ, ಕರ್ಮಯೋಗ ಬಂಧಕ ಅಲ್ಲ. ಡಿಫ್ರೆನ್ಸ್ ಗೊತ್ತಾಯ್ತಾ? ಕರ್ಮ ಬಂಧಕ, ಕರ್ಮಯೋಗ ಬಂಧಕ ಅಲ್ಲ. ಅಲ್ಲೇನು ಸೇರಿಕೊಂಡಿದೆ ಯೋಗದಲ್ಲಿ? ಎಲ್ಲ ಏನೇನು ಜ್ಞಾನಕ್ಕೆ ಲಿಂಕ್ ಆಗೋ ಸಿಕ್ಕಿಡುತ್ತೆ. ನಾನು ಬರೀ ಬೋಗಿಯಲ್ಲಿ ಕೂತ್ಕೊಂಡು ಅಲ್ಲೇ ಕೂತಿರೋದೇ ಏನು ಉಪಯೋಗ ಇಲ್ಲ. ಇಂಜನ್ ಕನೆಕ್ಟ್ ಆದ ತಕ್ಷಣ ಏನಾಗುತ್ತದ ಬೇಕಾದರೆ ಹೊರಟುಬಿಡೋದು. ಸೊ ಬರೀ ಬೋಗಿ ಅಂದರೆ ಡೀಲಿಂಕ್ ಇಡೋದು. ಯಾವಾಗ ಜ್ಞಾನಕ್ಕೆ ಲಿಂಕ್ ಆಗುತ್ತೋ ಅವಾಗೇನಾಯಿತು? ತಾರಕ. ಇಲ್ಲದ ಮಾರಕ, ಅಲ್ಲಿ ತಾರಕ. ಅದೇ ಒಗಟದು. ಅದು ಒಡಿಸ್ ಬರಲಿ. ತುಂಬ ಜನಕ್ಕೆ ಇನ್ನೂ ಅರ್ಥ ಆಗಲಿಲ್ಲ. ಏನು ಮಾಡ್ಕೊಂಡು ಕರ್ಮ ಬಿಟ್ಟುಬಿಡಿ ಅಂದ್ಬಿಟ್ರೆ. ಅದಕ್ಕೇನೆ ಭಗವದ್ಗೀತೆಯ ಸಂದೇಶ ಏನಂದರೆ ಕರ್ಮ ಬಿಟ್ಟುಬಿಡಿ ಅಂತೇಳಿ. ಕರ್ಮಯೋಗ ಹೇಳಕ್ಕೆ ಹೆಸರೇ ಕರ್ಮಯೋಗ. ಕರ್ಮ ಬಿಟ್ಬಿಡಿ ಅಂತ ಅರ್ಥ ಹೇಗಾಗುತ್ತೆ? ಅದು ಏನು ಮಾಡಿ ಕೆಲಸ ಭಾಳ ಬಂಧಕ. ಏನು ಮಾಡಿ ರಿಸೈನ್ ಮಾಡು ಅಂತ ಹೇಳಿದೆ. ಉಪಾಯ ಏನದು? ರಿಸೈನ್ ಮಾಡಿಬಿಟ್ರೆ ಆಮೇಲೆ ಮಣ್ಣು ತಿನ್ಬೇಕಂತ ಕೇಳ್ತಾರಲ್ಲ, ಹಾಗೆ ರಿಸೈನ್ ಮಾಡಿದೆ. ಅವ್ರು ಮಾತು ಕೇಳಿಕೊಂಡು ಮಣ್ಣು ತಿನ್ಬೇಕಾ? ಮತ್ತೇನು ಮಾಡಬೇಕು? ಬಂಧನವಾಗದಂತೆ ಮಾಡಿ. ಪರೀಕ್ಷೆ ಬಂಧಕ, ಸರಿಯಾಗಿ ಬರೆದ್ರೆ ಬೋಚಕ, ಮುಂದಕ್ಕೆ ಹೋಗಿಬಿಡ್ತಾನೆ ಮೇಲಕ್ಕೆ. ಪರೀಕ್ಷೆ ಬಂಧಕ ಹೌದಲ್ಲ. ಓದ್ತಾ ಇದ್ದವರು ಸುಮ್ಮನೆ ಹೋಗಿ ಬರ್ತಾರೆ. ಯಾಕಂದರೆ 2 ತಿಂಗಳಾರೋ ಅವ್ನು ಗುಟ್ಟು ಗೊತ್ತಾಗದೇ ಇರಲಿ ಅಂತೇಳಿ. ರಿಸಲ್ಟ್ ಬರೋವರೆಗೆ ಅವ್ನು ಸೇಫ್ ಅಲ್ಲ, ಏನೋ ಎಕ್ಸ್ಪೆಕ್ಟ್ ಮಾಡ್ತಾ ಕೂತಿರ್ತಾರೆ. ಆಗಲೇ ಫೇಲ್ ಆಗಿರೋ ಬದಲು ಸ್ವಲ್ಪ ಟೈ ಬಡಿಯುತ್ತೆ. ಆದಷ್ಟೇ ಸ್ವಲ್ಪ ಉಪಯೋಗ ಇದೆ ಅಂತ ಹೋಗ್ತಾನೆ. ಪಾಸಾಗಿಬಿಟ್ರೆ ನಿಶ್ಚಿಂತೆ. ಆ ಸಂಧ್ಯಾನೆ ಮಾಡಿದ ತಪ್ಪೋ ಕೆಟ್ಟ ಒಂದು ಮಾಡಿದ ಅಂತ ನೋಡೋರಿಗೆ ಏನು ಅನಿಸುತ್ತದು? ಮಾಡಿದ ಅನಿಸುತ್ತೆ. ಫಲಾಗಿಲ್ಲ ಮುಂದೆ ಅವ್ನ ಸಾಧನೆ ಮೇಲೆ ಡಿಪೆಂಡ್ ಆಗುತ್ತೆ ಅಷ್ಟೆ. ಅದೇ ಹೇಳಿದ್ದು ತಪ್ಪು ಅಂತ ಹೇಳ್ತಾರೆ. ಮೋಕ್ಷ ಕರ್ಮ ಸನ್ಯಾಸ ಬಿಟ್ಟುಬಿಡಿ ಅಂತ ಕೇಳಿದರೆ ಯುದ್ಧ ಮಾಡಂತ ಹೇಳ್ತಾರೆ. ಹಾಗೆ ಬಿಟ್ಟುಬಿಡಿ ಅಂತ ಹೇಳಬೇಕಾಗಿತ್ತು. ಯುದ್ಧ ಹಾಗಿದ್ದರೆ ಯುದ್ಧ ಮಾಡಬೇಡ ಅಂತ ಹೇಳಬೇಕಾಗಿತ್ತು. ಅರ್ಜುನ ಹೇಳಿದ್ದೆ ಅದನ್ನು. ಅರ್ಜುನ ಕರೆಕ್ಟ್ ಹೇಳಿದ ಅಂತ ಅರ್ಥ ಆಗಿದೆ. ಅಲ್ಲೇ ಗೀತಾ ಯಾಕೆ ಹೇಳಬೇಕು? ಹಾಂ, ನಡಿ ಬೇಡ, ನಡಿ, ನೀ ಆ ಕಡೆ ಹೋಗ್ತೀನಿ, ಈ ಕಡೆ ಗಾಡಿ ಹೊಡ್ಕೊಂಡು ಹೋಗ್ಬಿಡ್ತೀನಿ ಅಂತ ಹೋಗ್ಬಿಡ್ಬೇಕಾಗಿತ್ತು. ಇತಿಹಾಸ ಮುಂದೆ ಹೇಳ್ತಾರೆ ಅದನ್ನೇ. ಈಗ ಸಮ್ಯಕ್, ಈಗ ಸಾಂಖ್ಯ ಅಂದರೆ ಜ್ಞಾನ ಅಂತ ಅರ್ಥ ಹೇಳಿಬಿಟ್ರು. ಅಯ್ಯೋ ಅದಲ್ಲ ಅಂತ ಹೇಳಿದರು. ಮತ್ತು ಜ್ಞಾನ ಅಂತ ಅರ್ಥ ಹೇಗೆ ಬರುತ್ತೆ ಅದರಲ್ಲಿ ಅಂತ ಮುಂದಿನ ಪ್ರಶ್ನೆ. ಸಾಂಖ್ಯ ಶಬ್ದಕ್ಕೆ ಜ್ಞಾನ ಅಂತ ಅರ್ಥ ಹೇಗೆ ಬರುತ್ತೆ? ಸಮ್ಯಕ್ ಖ್ಯಾತಿ ಜ್ಞಾನಂ ಸಾಂಖ್ಯಂ. ಖ್ಯಾತಿ ಅಂದ್ರೇನು? ಅನ್ಯಥಾ ಖ್ಯಾತಿವಾದ. ಖ್ಯಾತಿ ಅಂದರೆ ಜ್ಞಾನ. ಸಮ್ಯಕ್ ಅಂದರೆ ಸರಿಯಾದ ಜ್ಞಾನಕ್ಕೆ ಏನಂತಾರೆ? ಸಾಂಖ್ಯ ಅಂತ ಕರೀತಾರೆ. ಅರ್ಥ ಯಥಾರ್ಥ ಜ್ಞಾನ ಇಜ್ಕೊಟ್ಟು ಸಾಂಖ್ಯ. ಸಾಂಖ್ಯಂ ಯುಜ್ಯತೆ ಅನೇನೇತಿ ಯೋಗ ತದುಪಾಯ. ಯುಜ್ಯತೆ ಅನೇನ, ಯಾವುದರಿಂದ ಅದು ಸಾಧನೆ ಆಗುತ್ತೋ ಅದಕ್ಕೇನಂತಾರೆ? ಯೋಗ. ಅದಕ್ಕೆ ಉಪಾಯ ಅಂತ ಹೆಸರು. ಸಮ್ಯಕ್ ತತ್ವದೃಶಿ, ಅದಕ್ಕೆ ಮತ್ತೆ ಕೊಟೇಶನ್. ಸಮ್ಯಕ್ ತತ್ವದೃಶಿ ಸಾಂಖ್ಯಂ ಯೋಗಸ್ತತ್ ಸಾಧನಂ ಸ್ಮೃತಂ ಇತಿ ಶಬ್ದ ನಿರ್ಣಯೇ. ಶಬ್ದ ನಿರ್ಣಯ ಡಿಕ್ಷನರಿ, ಫಿಲಸಾಫಿಕಲ್ ಡಿಕ್ಷನರಿ ಹೇಳುತ್ತೆ ಸಮ್ಯಕ್ ತತ್ವದೃಶಿ ಸಾಂಖ್ಯಂ. ಸರಿಯಾದ ತತ್ವದೃಶಿ ಅಂದ್ರೇನು? ನಮ ಶ್ರೀಮನ್ಮಧ್ವ ಪ್ರತಿಶ ಸುದೃಶಂ ನೋ ಜಯ ಜಯ. ಜ್ಞಾನ ಅಂತ ಅರ್ಥ. ಸರಿಯಾದ ಜ್ಞಾನಕ್ಕೆ ಸಾಂಖ್ಯ ಅಂತಾರೆ. ಅದಕ್ಕೆ ಸಾಧನವಾಕ್ಯ ಯೋಗ ಅಂತ ಕರೀತಾರೆ ಅಂತ ಶಬ್ದ ನಿರ್ಣಯ ಹೇಳ್ತಾ ಇದೆ. ಹಾಗೆ ಹೇಳ್ಬೋದು. ಅದೇ ರೀತಿಯೇ ಅರ್ಥ. ಬ್ರಹ್ಮತರ್ಕ ತರ್ಕಶಾಸ್ತ್ರಂ ವಿಷ್ಣುನಾ ತತ್ಸಮೀರಿತಂ ಅಕ್ಷಪಾದಕಣಾದೌ ಚ ಸಾಂಖ್ಯಯೋಗೌ ಚ ಹೈತುಕಾಃ ಬೌದ್ಧಪಾಶುಪತಾದ್ಯಾಸ್ತು ಪಾಷಂಡಾ ಇತಿ ಕೀರ್ತಿತಾಃ. ಮೀಮಾಂಸಾ ತ್ರಿವಿಧಾ ಪ್ರೋಕ್ತಾ ಬ್ರಾಹ್ಮೀ ದೈವೀ ಚ ಕಾರ್ಮಿಕಿ. ಬ್ರಹ್ಮತರ್ಕಂಚ ಮೀಮಾಂಸಾ ಸೇವೇತ ಮೀಮಾಂಸಾಂ ಸೇವೇತ ಜ್ಞಾನಸಿದ್ಧಯೇ.
ವೈದಿಕ ಜ್ಞಾನ ವೈರೂಪ್ಯಾತ್ ನಾಣ್ಯತ್ ಸೇವೇತ ಪಂಡಿತ. ಈ ಸಾಂಖ್ಯ ಮತ ಅಲ್ಲ, ಯೋಗ ಮತ ಅಲ್ಲ ಅಂತ ಹೇಳೋದಕ್ಕೆ ಮಹಾಭಾರತ ವಾಕ್ಯವನ್ನು ಅಲ್ಲಿ ಹೇಳಿದರು. ಈಗ ಈ ವಾಕ್ಯ ಕೊಟ್ಟು ಮಾಡ್ತಾರೆ, ಈ ಕೊಟೇಶನ್ ಕೊಟ್ಟು ಅದಲ್ಲ ಅಂಥೇಳಿ ಮತ್ತೆ ಇನ್ನೊಂದು ಕೊಟ್ಟರು. ಈಗ ಭಾರತದ ವಾಕ್ಯಗಳಲ್ಲಿ ಬೇರೆ ವಾಕ್ಯ ಇಲ್ಲಿ ಕೊಡ್ತಾರೆ. ಏನಂತ ಇದೆ, ನಾರದೀಯ ಪುರಾಣ ಹೇಳ್ತಾರೆ, ಬ್ರಹ್ಮತರ್ಕ ತರ್ಕಶಾಸ್ತ್ರಂ ವಿಷ್ಣುನಾ ಯತ್ ಸಮೀರಿತಂ. ಪ್ರಸಂಗ ಬಂತು ಅಂತ ಒಟ್ಟಿಗೆ ಹೇಳಿಬಿಟ್ರು. ತರ್ಕಶಾಸ್ತ್ರ ಈ ತರ್ಕಶಾಸ್ತ್ರ ಅಲ್ಲ, ಇಷ್ಟು ಓದಿ ಆಚಾರ್ಯ ಹೇಳಿದ್ರು ಕೂಡ ಓದೋ ಇದೇ ತರ್ಕಶಾಸ್ತ್ರನೇ. ಅರ್ಥ ಆಯ್ತಾ? ಮಂಗಳ ಅಂದರೆ ಈ ತರ್ಕಶಾಸ್ತ್ರ ಮಂಗಳನೇ ಆಗೋದು. ಯಾಕೆ ಅದೇ ಆಚಾರ್ಯ ಯಾವುದು ಬೇಡ ಅಂತ ಹೇಳಿದ್ದಾರೆ ಅದನ್ನು ಸೀರಿಯಸ್ಸಾಗಿ ಓದ್ತಾರೆ ಆಶ್ಚರ್ಯ ಅಂತ ಕೇಳಿದರೆ. ಅರ್ಥ ಆಯ್ತಾ? ಓದಬಾರ್ದು ಅಂತ ಆಚಾರ್ಯ ಹೇಳೋದು. ಯಾತಕ್ಕೆ ಓದ್ಬೇಕು? ಅದನ್ನು ಖಂಡನೆ ಮಾಡ್ಲಿಕ್ಕೆ ಓದಬೇಕು. ಖಂಡನೆ ಮಾಡಲಿಕ್ಕೆ ಫಸ್ಟ್ ಸರಿಯಾಗಿ ತಿಳ್ಕೊಂಡ್ರೆ ಒಂದು 20 ವರ್ಷ ಇದ್ದರೆ ಓದ್ಬಿಡ್ತಾರೆ. ಪೂರ್ತಿ ತಲೆ ಕೂತ್ಬಿಟ್ಟಿರ್ತದೆ ಅಲ್ಲ. ಆಮೇಲೆ ತಪ್ಪು ಅಂತ ಹೇಳಿದ್ರೆ ಹೋಗೋದಿಲ್ಲ. ಅದು ಏನು ವಾಸನೆ ಇದ್ದಾಗ ಅಂಟ್ಕೊಂಡ್ಬಿಟ್ಟಿರ್ತದೆ, ದೀಕ್ಷೆ ಬರೋದಿಲ್ಲ. ಗೊತ್ತಾಯ್ತು? ದೀಕ್ಷೆ ಬರದೇ ಓದಿ ಜ್ಞಾನ ಏನಾಯ್ತದೋ ಪಾಂಡಿತ್ಯ ಆಯ್ತೆ ಹೊರತು ಉಪಯೋಗಕ್ಕೆ ಬರೋ ಜ್ಞಾನ ಆಗಲಿಲ್ಲ. ಬ್ರಹ್ಮತರ್ಕ ತರ್ಕಶಾಸ್ತ್ರಂ ವಿಷ್ಣುನಾ ಯತ್ ಸಮೀರಿತಂ. ಈ ತರ್ಕಶಾಸ್ತ್ರ ಅಲ್ಲ, ತರ್ಕಶಾಸ್ತ್ರ. ಅದೇ ರೀತಿ ಸಾಂಖ್ಯಯೋಗಗಳು ಈ ಸಾಂಖ್ಯಯೋಗಗಳಲ್ಲ, ನಿಷಿದ್ಧ ಇವು. ಅಕ್ಷಪಾದ ಕಣಾದೌಚ ಸಾಂಖ್ಯಯೋಗೌಚ ಹೈತುಕ. ಅಕ್ಷಪಾದ ಕಣಾದರು ಅಂದರೆ ನ್ಯಾಯಶಾಸ್ತ್ರ, ವೈಶೇಷಿಕ ಶಾಸ್ತ್ರ. ಗೊತ್ತಾಯ್ತಾ? ಅಕ್ಷಪಾದ ಶಾಸ್ತ್ರ ಅಂದರೆ ನ್ಯಾಯಶಾಸ್ತ್ರ, ಕಣದ ಶಾಸ್ತ್ರ ಅಂದರೆ ವೈಶೇಷಿಕ ಶಾಸ್ತ್ರ. ಆಮೇಲೆ ಸಾಂಖ್ಯ ಮತ್ತು ಯೋಗ, ಆಮೇಲೆ ಬೌದ್ಧ, ಪಾಶುಪತ, ಇವೆಲ್ಲ ಏನಂತ ಕರೆ ಪಾಷಂಡಾಹ, ಪಾಷಂಡ ಶಾಸ್ತ್ರಗಳು. ಅರ್ಥ ಆಯ್ತಾ? ಬೆಳಿಗ್ಗೆ 6 ಗಂಟೆಗೆ ಮಡಿಯಲ್ಲಿ ಓದ್ತಾರೆ ಇವನು. ಗೊತ್ತಾಯ್ತಾ? ಎಷ್ಟು ಅನ್ಯಾಯ ಆಗ್ತದಾಗ. ಅದೇ ಹೊತ್ತಿಗೆ ಮಕ್ಕಳಿಗೆ ಅದನ್ನೇ ಪಾಠ ಹೇಳ್ತಾರೆ. ಮತ್ತೆ ತಪ್ಪೊಂದು ಗೊತ್ತು, ಯಾಕಂದರೆ ಅಭ್ಯಾಸ ಬಂದುಬಿಟ್ಟು ಸಂಪ್ರದಾಯ ಬಂದುಬಿಟ್ಟಿದೆ ಅಂತ ಹೇಳಿಬಿಟ್ಟು. ಅದಕ್ಕೆ ಏನಾಗ ಜ್ಞಾನದ ಉಪಯೋಗ ಆಗ್ತಾಯಿಲ್ಲ. ಈಗ ಅದು ನಿಜವಾಗ್ಲೂ ಉಪಯೋಗ ಆಗ್ಬೇಕಾದ್ರೆ ಏನಾಗಬೇಕದು ಶುದ್ಧ ಶಾಸ್ತ್ರ ಹೇಳಬೇಕು. ಆದರೆ ಪೂರ್ವಪಕ್ಷ ಹೇಳಬೇಕು. ಸರಿಯೇ, ಇಷ್ಟೆಲ್ಲ ಕಷ್ಟಪಟ್ಟು ಹೇಳಿಕೊಟ್ಟು ಆಮೇಲೆ ಖಂಡನೆ ಮಾಡ್ಲಿಕ್ಕೆ ಹೋದರೆ ತಿಳಿಯೋಕ್ಕಾಗೋದಿಲ್ಲ. ಅವತ್ತು ಹೇಳಿದ ನಾನು ತಪ್ಪು ದಾರಿಯಲ್ಲಿ ಹೋಗ್ಬಿಡೋದು, 100 ಕಿಲೋಮೀಟ್ರ್ ಹೋಗೋದು, ಈಗ ವಾಪಸ್ ಹೋಗೋಣ ಅಂತ ಕೇಳಿದರೆ ಯಾರು ಕೊಡ್ತಾರೆ? ದುಡ್ಡು ಕೊಡೋರು ಯಾರು? ಟೈಮ್ ಕೊಡೋರು ಯಾರು? ಅದರದ್ದು ಅದು ಎಷ್ಟು ಅನ್ಯಾಯ. ಅಷ್ಟೇ ಕೆಲಸ ಬೂದೋಗಿರುತ್ತೆ ಕೋರ್ಸ್. ಯಾರಿಗೆ ಅಲ್ಲ, ಬುದ್ಧಿ ಕೆಟ್ಟೋಗ್ಬಿಡುತ್ತೆ. ಬುದ್ಧಿ ಕೆಟ್ಟೋದ್ಮೇಲೆ ಏನು ಮಾಡ್ತೀರಿ? ಈಗ ಬುದ್ಧಿ ಕೆಟ್ಟ ಬೆಳಗ್ಗೆ ಈರುಳ್ಳಿ ಹುಳಿ ತಿಂದು ದೇವ್ರ ಪೂಜೆ ಮಾಡೋಕ್ಕಾಗತ್ತಾ? ಅದು ಏನು ತಿಂದರೂ ಬರೋದಿಲ್ಲ. ಈರುಳ್ಳಿ ತಿಂದರೆ ಏನಾಗುತ್ತೆ? ಅಲ್ಲಿಗೆ ಫ್ರೆಶ್ ಆಗಿರಬೇಕು. ಫ್ರೆಶ್ ಮೈಂಡಿಗೆ ಏನು ಹೇಳ್ಕೊಡ್ಬೇಕು? ಯೋಗ ದೀಪಿಕಾ ಮಧ್ವೇಜಪರ ನಾರಾಯಣ ಪಂಡಿತಾಚಾರ್ಯ ಬರೀತಾರೆ, ಮಹಾಭಾರತ ತಾತ್ಪರ್ಯ ನಿರ್ಣಯಂ ಆದೌ ಶಿಕ್ಷೆಯೇತ್ಸುದಿ. ಮೊದಲು ಮಹಾಭಾರತ ತಾತ್ಪರ್ಯ ಪಾಠ ಹೇಳ್ರಿ ಅಂತ ಹೇಳ್ತಾರೆ. ಇವ್ರು ಕೊನೆಗೂ ಪಾಠ ಹೇಳೋದಿಲ್ಲ, ಮನೆಗಲ್ಲ, ಕೊನೆಗೂ ಹೇಳೋದಿಲ್ಲ. ಅದು ಬಂದರೆ ಎಲ್ಲ ಬಂದಾಗ ಲೆಕ್ಕ. ಪ್ರಮೇಯ ಜ್ಞಾನ ಆ ವಯಸ್ಸಿಗೆ ಇದೆಲ್ಲ ಗೊತ್ತಾಗೋದಿಲ್ಲ. ಪ್ರಮೇಯ ಒಂದಷ್ಟೇ ಹೌ ಅಂತ ಹೇಳೋಕ್ಕೆ ಬರೋದಿಲ್ಲ. ಈಗ ತಿಳ್ಕೊಂಡು ಮುಂದೆ ಗೊತ್ತಾಗುತ್ತೆ ಹೇಗೆ ಅಂತೇಳಿ ಎಲ್ಲ ತಾತ್ಪರ್ಯನೇ ಓದಿಬಿಡೋದು. ಪ್ರಮಾಣಾಕ್ಷ ಎಲ್ಲ ಓದ್ತಾ ಹೋದಾಗೆಲ್ಲ ಕ್ಲಿಯರಾಗಿ ಅರ್ಥ ಆಗುತ್ತೆ. ಅದು ಅಧ್ಯಯನ ಮಾಡೋ ಕಾಲ. ಅದು 8ರಿಂದ ವೇದಾಧ್ಯಯನ ಉಪನಯನ ಮಾಡಿ ಯಾಕೆ ಶುರು ಮಾಡಿಸ್ತಾರೆ ಅಂದರೆ ಗ್ರಾಸ್ಪಿಕ್ ಕೆಪಾಸಿಟಿ ಭಾರಿ ಜಾಸ್ತಿ ಅರ್ಥ ಅಲ್ಲ, ವರ್ಡ್ಸನ್ನು ಗ್ರಾಸ್ಪ್ ಮಾಡ್ತಾನೆ, ಆಮೇಲೆ ಅರ್ಥ ಬರುತ್ತೆ. ಅದಕ್ಕೆ 8 ವರ್ಷ ಬರೀ ವೇದಾಧ್ಯಯನ, 8 ವರ್ಷ ಸ್ವಶಾಖ ಅಧ್ಯಯನ ಮಾಡಬೇಕು. ಅಲ್ಲಿ ಮೆಮೊರಿ ಫುಲ್ ತಲೆಯಲ್ಲಿ, ಟೆಕ್ಸ್ಟ್ ಬುಕ್ ಬೇರೆ ಬೇಡ, ತಲೆಯಲ್ಲೇ ಕೂತ್ಬಿಡೋದು. ಆಮೇಲೆ ಇವೆಲ್ಲ ಶುರುವಾಯಿತು. ಈಗ ಉಲ್ಟಾ ಪಲ್ಟಾಗಿದೆ ಅಧ್ಯಯನ. ಆದ್ದರಿಂದ ಅದು ಆ ಗ್ರಿಪ್ಪೇ ಸಿಗೋದಿಲ್ಲ. ಅದು ವೇದ ವಿರೋಧಿ ಎಲ್ಲ ಪದ ಒಂದೇ. ಪಾಖಂಡ ಸರಿಯಾದ ಪದ, ಪಾಷಂಡ ಅಂತ ಅದು ಇನ್ನೊಂದು ರೂಪ ಅಷ್ಟೇ. ಪಾಖಂಡ ಅಂಬದು ಸರಿಯಾದ. ಪಾಪದ ಖಂಡ ಅಂತ ಬಿಡಿಸ್ತಾರೆ. ಅದನ್ನು ಪಾಪದ ಖಂಡ, ಪಾಪಕ್ಕೆ ಸೂಚಕವಾದದ್ದು ಅಂತ ಅರ್ಥ. ಅವೈದಿಕ ವಿಚಾರಗಳು, ವೇದ ವಿರುದ್ಧ ವಿಚಾರಗಳನ್ನೆಲ್ಲ ಏನಂತ ಕರೀತಾರೆ? ಪಾಖಂಡ ಶಾಸ್ತ್ರ ಅಂತ ಕರೀತಾರೆ. ಬ್ರಹ್ಮತರ್ಕಶಾಸ್ತ್ರಂ ವಿಷ್ಣುನಾ ಯತ್ಸಮೀರಿತಂ ಅಕ್ಷಪಾದ ಕಣಾದೌಚ ಸಾಂಖ್ಯಯೋಜೌಚ ಹೈತು. ಎಲ್ಲ ಏನು ಹೈತುಕರು? ಹೈತುಕರು ಅಂದರೆ ಏನು? ಯುಕ್ತಿಯಿಂದ ಮಾತಾಡ್ತಾರೆ ಹೊರತು ಪ್ರಮಾಣ ಕೊಟ್ಟು ಮಾತಾಡೋದಿಲ್ಲ ಅವರು. ಪ್ರಮಾಣ ಕೊಟ್ಟಾಗ ಅದೇನಾಯಿತು? ಅದು ಶಾಸ್ತ್ರ. ಶಾಸ್ತ್ರದ ಬಗ್ಗೆ ವಿಚಾರ ಮಾಡಬೇಕಾದ್ರೆ ಪ್ರಮಾಣ ಕೊಟ್ಟೇ ಮಾತಾಡಬೇಕು. ಬೌದ್ಧ ಪಾಶುಪತಾದ್ಯಾಸ್ತೋ ಪಾಷಂಡ ಇತಿ ಕೀರ್ತಿತಾ. ಬೌದ್ಧ ಪಾಶುಪತಾದ್ಯಾಸ್ತೋ ಪಾಷಂಡ ಇತಿ ಕೀರ್ತಿತಾ. ವಿಷ್ಣು ಕೂಡ ಎರಡರಲ್ಲಿದ್ದಾರೆ. ಇದರಲ್ಲಿ ಭಾಗ ಮಾಡಿಬಿಟ್ರೆ 6 ನಿಷಿದ್ಧನೇ. ಸಾಂಖ್ಯ, ಯೋಗ, ನ್ಯಾಯ, ವೈಶೇಷಿಕ, ಬೌದ್ಧ, ಪಾಶುಪತ ಎಲ್ಲವೂ ನಿಷಿದ್ಧನೇ. ಈ ಮೊದಲ 2ಕ್ಕೆ ಬ್ರಹ್ಮತರ್ಕ, ಸಾಂಖ್ಯಯೋಗ, ಅಕ್ಷಪಾದ ಕಣಾದರು ಸಾಂಖ್ಯಯೋಗಗಳನ್ನು ಹೈತುಕರು ಅಂತ ಕರೀತಾರೆ. ಇವರನ್ನು ಪಾಷಂಡರು ಅಂತ ಕರೀತಾರೆ. ಅರ್ಥ ಡಿಫ್ರೆನ್ಸ್ ಗೊತ್ತಾಯ್ತಾ? ಈ ಬೌದ್ಧ ಪಾಶುಪತರೆಲ್ಲ ಪಾಖಂಡಿಗಳು, ಇವರು ಹೈತುಕರು.
ಹೇತು ಅಂದರೆ ಯುಕ್ತಿ, ಬರೀ ಯುಕ್ತಿಯಿಂದ ಅಷ್ಟೇ ಮಾತಾಡೋದೇ ಹೊರತು ಬೇರೆ ಆಧಾರ ಇಲ್ಲ ಅವರಿಗೆ, ಗೊತ್ತಾಯ್ತಾ? ಯುಕ್ತಿಯಿಂದ ಮಾತಾಡೋದು. ಏನೋ ಕೋರ್ಸ್ ಓದಿ ಏನು ಓದಿ ಅಂತ ಕೇಳಿದ, ಮೆಡಿಕಲ್ ಓದಿ, ಹೇಗೆ ನೋಡೋದು ಹಾಕ್ಕೊಂಡು ಬಂದಿಲ್ವಾ ಸ್ಟೆಥೋಸ್ಕೋಪ್ನ, ಇದು ಹೇತು, ಇಷ್ಟೇ ಹೇತು. ಕೋರ್ಟ್ ಹಾಕ್ಕೊಂಡಿಲ್ವಾ ಸರ್ಟಿಫಿಕೇಟ್, ಅದೆಲ್ಲ ಇಲ್ಲ, ಇಷ್ಟೇ. ಅದು ವೇಷ ಹಾಕ್ಕೊಂಡ್ಬಿಟ್ಟಿದ್ದಾನೆ, ಫ್ಯಾನ್ಸಿ ಡ್ರೆಸ್ ಆಯಿತು, ಏನಾಗಲಿಲ್ಲ ಅದು ಅಲ್ಲ, ಆ ರೀತಿ ಆಗಿದೆ. ಅದಕ್ಕೆ ಹೈತುಕರು ಬರೀ ಯುಕ್ತಿಯಿಂದ ಮಾತಾಡ್ತಾರೆ ಹೊರತು ಆಧಾರ ಕೊಡೋದಿಲ್ಲ. ಆಮೇಲೆ ನಾನು ಸುಳ್ಳು ಹೇಳ್ತೀನಿ ಅಂತ, ನಾನು ಕೇಳಿದ್ರೆ ಸುಳ್ಳು ಹೇಳ್ತೀನಿ ಅಂತ ಹೇಳೋದು. ಹೌದು, ಯುಕ್ತಿ ಅಂತ ಎಲ್ಲೆಲ್ಲಿ ಹೇಳ್ತಾರೋ ಅಲ್ಲಿ ಸ್ವತಂತ್ರ ಯುಕ್ತಿಗಳಂತಲೇ ಅರ್ಥ. ನಿಷಿದ್ಧ, ಒಳ್ಳೆಯ ಯುಕ್ತಿ ನಿಷಿದ್ಧ ಅಂತ ಕರೆಯೋದಿಲ್ಲ. ಆದ್ದರಿಂದ ಕುಯುಕ್ತಿಗಳು ಇದನ್ನು ಮಾಡ್ತಾರೆ. ಏನೋ ಹೌದು, ಎಲ್ಲಿ ಅನುಮಾನ ನಿರಾಕರಣೆ ಮಾಡ್ತಾರೆ, ಸ್ವತಂತ್ರ ಅನುಮಾನಕ್ಕೆ ನಿರಾಕರಣೆ. ನಿಜವಾದ ಅನುಮಾನಕ್ಕೆ ನಿರಾಕರಣೆ ಮಾಡೋದಕ್ಕೆ ಹೋಗೋದಿಲ್ಲ. ನಿಜವಾದ ಅನುಮಾನ ಯಾವಲ್ಲ ಸಬಾರ್ಡಿನೇಟೇ ಹೊರತು ಮೇನ್ ಅಲ್ಲ. ಅದು ಇವ್ರು ಮೇನ್ ಮಾಡ್ತಾರೆ, ಸಬಾರ್ಡಿನೇಟ್ ಮಾಡೋದಿಲ್ಲ. ಅದು ಬೇರೆ, ಅದು ಕಾಮವೇ ಹೇತು, ಅದು ಕಾಮಹೇತು. ಮುಂದೆ ಇಲ್ಲೇ ಬರುತ್ತೆ ಅದು ಕಾಮಹೇತು ಕಾಹ. ಅಲ್ಲೇನಾಯಿತು, ಯುಕ್ತಿ ಅವ್ರ ಪ್ರಮೇಯಕ್ಕೆ ಯುಕ್ತಿನೇ ಆಧಾರ. ಅಲ್ಲಿ ಕಾಮಹೈತುಕ ಅಂದ್ರೇನು, ಏನೇ ಮಾಡಿದರೂ ಐ ಲೈಕ್ ಇಟ್, ಐ ಡೂ ಇಟ್, ಅಷ್ಟೇ, ಬೇರೆ ಇಲ್ಲ. ನಂಗೆ ಬೇಕಾಗಿತ್ತು ಮಾಡಿದೆ, ಅದು ಕಾಮಹೇತುಕ. ಮತ್ತು ಅದೇನು ಪ್ರಮಾಣ ಇಲ್ಲ ಅದಕ್ಕೆ, ಇಷ್ಟ ಬಂದು ಮಾಡೋದು. ತೋಚಿತ್ ಮಾಡೋದಿದೆಯಲ್ಲ ಅದೆಲ್ಲ ಇಂದ್ರಿಯಾರಾಮ. ಮೀಮಾಂಸಾ ತ್ರಿವಿಧಾ ಪ್ರೋಕ್ತ ಬ್ರಾಹ್ಮಿ ದೈವೀ ಚ ಕಾರ್ಮಿಕಿ. ಇದು ತುಂಬ ಜನ ಗೊತ್ತಿಲ್ಲ ಇವೆಲ್ಲ ವಿಷಯಗಳು. ಮೀಮಾಂಸಾ 3 ವಿಧ: ಬ್ರಾಹ್ಮಿ, ದೈವಿ, ಕಾರ್ಮಿಕಿ. ಬ್ರಾಹ್ಮಿ ಬ್ರಹ್ಮಮೀಮಾಂಸ, ದೈವಿ ದೈವಮೀಮಾಂಸ, ಆಮೇಲೆ ಕಾರ್ಮಿಕಿ ಕರ್ಮಮೀಮಾಂಸ ಅಂತ 3 ವಿಧ ಮೀಮಾಂಸ ಇದೆ. ಗೊತ್ತಾಯ್ತಾ? ಸರಿಯಾಗಿ ತಿಳ್ಕೊಂಡಿರ್ಬೇಕು. ಅದರಲ್ಲಿ ನಿಜವಾದ ಮುಖ್ಯ ಮೀಮಾಂಸ ಅಂದರೆ ಬ್ರಹ್ಮಮೀಮಾಂಸ. ಗೊತ್ತಾಯ್ತಾ? ಅದೇ ಬೇಸಿಕ್ ಎಲ್ಲದಕ್ಕೂ. ಅದೆಲ್ಲ ತಾತ್ಪರ್ಯದಲ್ಲಿ ಬಂದಿದೆ ಆಗಲೇ. ಬ್ರಹ್ಮಮೀಮಾಂಸ ಪೂರ್ತಿ ವೇದವ್ಯಾಸ ದೇವರೇ ಬರೆದರು. ಆಮೇಲೆ ದೈವಮೀಮಾಂಸನ ಏನು ಮಾಡಿದ್ರು ನೆನಪಿದೆಯಾ? ಆದ್ಯಂತಗಳನ್ನು ಮಾತ್ರ ಬರ್ಕೊಟ್ಟು ಉಳಿದ ಕೈಲಿ ಪೈಲ ಶಿಷ್ಯ ಅವರಿಬ್ಬರ ಕೈಲಿ ಬರೆಸಿದ್ರು. ಇದು ಅಂದರೆ ತಮ್ಮ ರೋಲ್ ಸ್ವಲ್ಪ ಇದೆ, ಉಳಿದವರು ಜಾಸ್ತಿ ಮಾಡಿದರು. ಬ್ರಹ್ಮಸೂತ್ರ ತಮ್ಮದೇ, ಮೀಮಾಂಸನ ಜೈಮಿನಿ ಕೈಲಿ ಬರೆಸಿದರು. ಜೈಮಿನಿ ಮೀಮಾಂಸ ಪೂರ್ತಿ ಅವರದ್ದೇ, ತಮ್ಮ ರೋಲ್ ಇಟ್ಕೊಳ್ಳಿಲ್ಲ ಅದರಲ್ಲಿ. 3 ಜೈಮಿನಿ ಸೂತ್ರಗಳು ಪೂರ್ತಿ ಏನದು ಕರ್ಮಮೀಮಾಂಸಾಶಾಸ್ತ್ರ, ಕರ್ಮಮೀಮಾಂಸಾಶಾಸ್ತ್ರ. ಇದು ಬ್ರಹ್ಮಮೀಮಾಂಸಾಶಾಸ್ತ್ರ, ಉಳಿದು ದೈವಿ ಮೀಮಾಂಸಾಶಾಸ್ತ್ರ. 3 ಮೀಮಾಂಸೆಗಳಿವೆ. ಕಾರ್ಮಿಕಿ ಅಂದರೆ ಪೂರ್ವಮೀಮಾಂಸ, ಇದು ಉತ್ತರ ಮೀಮಾಂಸ. ಯಾವುದು ಇದು ಗೊತ್ತಾ? ಇದು 2 ಸೆಮಿ. ದೈವಮೀಮಾಂಸ 2ರಲ್ಲೂ ರಾಜ ಸರಿಯಾಗಿ ಆ ಕಡೆಯಲ್ಲಿ ಈ ಕಡೆ ಬರ್ತಾ ಹಾಗೆ ಅದು ಬರ್ತಾರೆ. 3 ಪ್ರಮಾಣನೇ. 3 ಪ್ರಮಾಣ, ಅಪ್ರಮಾಣ ಅಲ್ಲ. ಇವತ್ತು ಮೀಮಾಂಸೆ ಯಾತಕ್ಕೆ ಅಪ್ರಮಾಣ ಆಯಿತು ಅಂದರೆ ಭಾಷ್ಯ ಕೆಟ್ಟದ್ದು ಬಂದು ಇದಾಯಿತು. ಇದು ಇಷ್ಟೇ ತಿಳ್ಕೊಳ್ಳಿ. ಬ್ರಹ್ಮಸೂತ್ರ ಆಚಾರ ಬರೆಯೋದಕ್ಕಿಂತ ಮುಂಚೆ ಭಾಷ್ಯಗಳಿದ್ದವು. ಬ್ರಹ್ಮಸೂತ್ರ ಇತ್ತು, ಭಾಷ್ಯ ಇತ್ತು. ಭಾಷೆಗಳು ತಪ್ಪು ಭಾಷ್ಯ ಇತ್ತು. ಆಚಾರ್ಯ ಏನು ಮಾಡಿದರು? ಸರಿಯಾದ ಭಾಷ್ಯ ಬರೆದು. ಆಮೇಲೆ ಕರ್ಮಮೀಮಾಂಸೆ ಬಂದಿತ್ತೀಗ. ಅವ್ರೇನು ಮಾಡಿದ್ರು ಮೀಮಾಂಸಕರು? ದೇವರೇ ಇಲ್ಲ, ಅವ್ರ ವಾದ ದೇವರೇ ಇಲ್ಲ, ಕರ್ಮ ಮಾಡಿದರೆ ಸಾಕು, ಆ ವಾದ ಬಂತು. ಆ್ಯಕ್ಚುಲಿ ಜೈಮಿನಿಗೆ ಹೇಳಿದ್ದು ಅಲ್ಲದು, ಅದ್ರ ಭಾಷ್ಯ ಹಾಗೆ ಬರೋದು, ಕೆಟ್ಟ ಭಾಷ್ಯ. ಆಚಾರ್ಯ ಅದೇ ಭಾಷ್ಯ ಬಂದು ಇವತ್ತು ಅದೇ ಉಳ್ಕೊಂಡ್ಬಿಡುತ್ತೆ. ಹಾಗೇನೆ ಆಚಾರ್ಯ ಸರಿ ಮಾಡಲಿಲ್ಲ ಅದನ್ನು. ಯಾತಕ್ಕೆ? ಕರ್ಮನಿರ್ಣಯ ಬರೆದ್ರಲ್ಲ, ಅದೇ ಅದಕ್ಕೆ ಉತ್ತರ. ಕರ್ಮನಿರ್ಣಯ ಅದು ಖಂಡನೆ. ಅದಕ್ಕೆ ಯಾವುದ್ರ ಖಂಡನೆ? ಜೈಮಿನಿಗಳ ಖಂಡನೆ ಅಲ್ಲ ಅದು. ಯಾರ ಖಂಡನೆ? ಇವತ್ತಿನ ಭಾಷ್ಯದ ಖಂಡನೆ ಅದು. ತುಂಬ ಜನ ಏನು ತಿಳ್ಕೊಂಡ್ಬಿಟ್ರು ಅದೇ ಅಪ್ರಮಾಣ. ಅದು ಅಪ್ರಮಾಣ ಅಲ್ಲ, ಅವ್ರ ಭಾಷ್ಯ ಅಪ್ರಮಾಣ. ಅವರು ಬ್ರಹ್ಮಸೂತ್ರ ಪ್ರಮಾಣ, ಬೇರೆ ಭಾಷೆಗಳ ಅಪ್ರಮಾಣ ಹೇಗೋ ಅದು ಹಾಗೆ. ಆಚಾರ್ಯ ಯಾತಕ್ಕೆ ಬರಲಿಲ್ಲ? ಇದರಲ್ಲಿ ಅಂತರ್ಭೂತ ಆಯಿತು. ಇಷ್ಟೆಲ್ಲ ಜ್ಞಾನ ವಿಷಯ ಹೇಳಿದ ಮೇಲೆ ಅಂತರ್ಭೂತ ಆಯಿತು. ಜೈಮಿನಿ ಸೂತ್ರ ಆ್ಯಸ್ ಇಟ್ ಈಸ್ ಓದಿ ಇದಕ್ಕೆ ಅರ್ಥ ಆಗುತ್ತೆ ಅಂತ. ಈಗ ಓದಿ ಅರ್ಥ ಆಗುತ್ತೆ ಅಷ್ಟೇ ಹೇಳಿದ್ದು. ಆದರೆ ಅದು ಭಾಷೆ ಬರದಂತೆ ಆಯಿತು. ಡೈರೆಕ್ಟ್ ಇದಕ್ಕೆ ಬರೋದ್ರೆ ಪ್ರಧಾನವಾದ್ದರಿಂದ ಇದು ಹೇಳಿಬಿಟ್ಟು ಎಲ್ಲ ಬಂದಂತೆ ಆಯಿತು. ಇದು ಯಾವುದರಲ್ಲಿ? ಬಟ್ ಎಲ್ಲದರಲ್ಲಿ ಒಟ್ಟು ಅವ್ರು ನ್ಯಾಯಾಮೃತ 3ರಲ್ಲೂ ತೊಗೊಂಡಾಗ ಒಟ್ಟು ಅಷ್ಟು ಸೂತ್ರ ಕವರ್ ಮಾಡ್ತಾರೆ. ಮೀಮಾಂಸ ತುಂಬ ಕವರ್ ಮಾಡ್ತಾರೆ. ಬಟ್ ಅದೆಲ್ಲ ಹ್ಯಾಕೆ ಕವರ್ ಮಾಡ್ತಾರೆ ಗೊತ್ತಾ? ನಮ್ಮ ಪರ ಅರ್ಥ ಮಾಡಿ ಕವರ್ ಮಾಡ್ತಾರೆ. ನಿಮ್ಮ ಅರ್ಥ ಅಲ್ಲ, ನಮ್ಮ ಅರ್ಥ. ಕೆಲವು ಸಲ ನಿಮ್ಮ ಅರ್ಥದ ಪ್ರಕಾರನೂ ಆಗುತ್ತೆ, ಕೆಲವು ಸಲ ನಿಮ್ಮ ಅರ್ಥದ ಪ್ರಕಾರನೂ ಆಗುತ್ತೆ, ನಮ್ಮ ಅರ್ಥ ಇದೆ. ಅವರೊಬ್ಬರಿಗೆ ಹಿಂದವರಿಗೆಲ್ಲ ಮಾಡಬೇಕು, ಅವ್ರಿಗೆ ಭಾರಿ ಮಾಡಬೇಕಷ್ಟೆ ಕೆಲವರಿಗೆ. ಮೀಮಾಂಸಾ ತ್ರಿವಿಧ ಪ್ರೋಕ್ತ ಬ್ರಾಹ್ಮಿ, ಅದು ಸಂಗ್ರಹ ಅಷ್ಟೇ. ಭಾಟ್ಟಾಗಿ ಏನು ಹೇಳ್ತಾರೆ, ದೊಡ್ಡದದು. ಅದಕ್ಕೆಲ್ಲ ಟೀಕಾ ಭಾರಿ ಇದೆ ಅದಕ್ಕೆಲ್ಲ ಕೂಡ. ಅದಕ್ಕೇನು ಮಾಡಿಬಿಟ್ರು, ಒಟ್ಟಿಗೆ ಕನ್ಸೈಜ್ ಆಗಿ ಭಾಟ್ಟರ ವ್ಯೂ ಏನು ಎಂಬುದನ್ನು ಕೊಟ್ಟರು.
ಅದರಿಂದ ಅವ್ರ ಪ್ರಕಾರ ಅರ್ಥ ಮಾಡಿಕೊಂಡ್ರು ಕೂಡ ನಮಗೆ ಅನುಕೂಲ ಹೊರತು ಉಳಿದವ್ರಿಗೆ ಅನುಕೂಲ ಇಲ್ಲ ಅಂತ ಹೇಳಬೇಕಾಗಿ. ಆ ನ್ಯಾಯ ಅದ್ವೈತಾದಿ ಭಾಷೆಗಳಿಗೆ ಅನುಕೂಲ ಇಲ್ಲೇ ಇಲ್ಲ. ಯಾಸ್ ಇಸ್ ದೇ ಆರ್ ನಮಗೆ ಅನುಕೂಲ ಅಂತ ಹೇಳ್ತಾರೆ. ಸರಿಯಾಗಿ ಅರ್ಥ ಮಾಡ್ಕೊಬಿಟ್ಟಿರೋರು ನಮ್ಮದೇ ಇನ್ನೊಂದು ಇದ್ರದ್ದು. ಅದು ವೇದವ್ಯಾಸ ಶಿಷ್ಯರೇ ಬರೆದಿದ್ದಾದ್ದರಿಂದ ಆಚಾರ್ಯರು ಬರೆದು ಪ್ರಮಾಣ, ಪದ್ಮನಾಭ ತೀರ್ಥ ಬರೆದ ಪ್ರಮಾಣ ಹೋದಲ್ಲ, ಅಕ್ಷೋಪತಿರ ಪ್ರಮಾಣ ಆ ರೀತಿ ಆಯಿತು. ವೇದವ್ಯಾಸ ಶಿಷ್ಯರು ಜೈಮಿನಿಗಳಾದ್ದರಿಂದ ಇದು ಪ್ರಮಾಣ. ಅದಕ್ಕೆ ಮಧ್ಯೆ ಕೋಟ್ ಮಾಡಿ ಇತಿ ಜೈಮಿನಿ ಅಂತ ಕೋಟ್ ಮಾಡ್ತಾರೆ. ಅವ್ರು ಏನು ಮಾಡಿಬಿಟ್ಟು ಜೈಮಿನಿ ಖಂಡನೆ ಮಾಡಲಿಕ್ಕೆ ಕೋಟ್ ಮಾಡಿದ್ದಾರೆ ಅಂತೇಳಿ ಅಲ್ಲ, ವಿತ್ ಅಕ್ಸೆಪ್ಟೆನ್ಸ್ ಕೋಟ್ ಮಾಡಿದರು. ವಿತ್ ದಾಸರೆಂದರೆ ಪುರಂದರ ದಾಸರಯ್ಯ ಅಂತ ಹೇಳಿದರು ವ್ಯಾಸರಾಯರು. ಇದರಿಂದ ಏನು ಗೊತ್ತಾಯ್ತು ನಮಗೆ? ಪುರಂದರದಾಸರು ವ್ಯಾಲಿಡ್ ಅಂತ ಗೊತ್ತಾಯಿತು. ಹೊತ್ತಾನೆ ಆ ರೀತಿಯಲ್ಲಿ ವೇದವ್ಯಾಸರು ಕೋಟ್ ಮಾಡ್ತಾರೆ. ತಮ್ಮ ಶ್ರೀಪಾದರಾಜರು ಹೇಳಿದ್ರು, ಇದರದಾವ ನನಗೆ ವ್ಯಾಸಮುನಿರಾಯ. ನೀನು ಯಾರು ಎದುರಿದ್ದಾರೆ? ತಾವೇ ಇಲ್ಲೂ ಹಾಗಿದ್ರೆ ಗುರುಗಳವರು ಎದುರಿಲ್ಲ ಈ ಮುಂದಿನವರು ಇದು ಎದುರಿಲ್ಲ ಅಂತ ಅರ್ಥ. ಜೈಮಿನಿಗಳನ್ನು ಕಾಶಕೃಷ್ಣ ಪೈಲ ಅದೆಲ್ಲ ಕೋಟ್ ಮಾಡಿ ಶಿಷ್ಯರಿಗೆಲ್ಲ ವ್ಯಾಲಿಡ್ ಅಂತ ಕನ್ಫರ್ಮ್ ಮಾಡಿ ಶಿಷ್ಯರನ್ನು ಕೋಟ್ ಮಾಡೋ ಅಭ್ಯಾಸ ತೋರಿಸ್ಕೊಟ್ರು. ಶಿಷ್ಯರನ್ನೇ ಕೋಟ್ ಮಾಡಿಬಿಟ್ಟು ಅವ್ರ ಮಾತನ್ನು ಕೇಳಿ ಅಂತೇಳಿ ಪುರಂದರ ಉಪನಿಷತ್ತು ಅಂತ ಕರೆದ್ರು ಜೊತೆಗೆ ಅಂತ ಹೇಳಿದ್ರೆ ವ್ಯಾಲಿಡ್ ಇದು ಓದಿ ಅಂತ ಅರ್ಥ. ತುಂಬ ಜನ ಏನು ಸಂಸ್ಕೃತ ಅಲ್ಲ ದೂರ ಮಾಡ್ಲಿಕ್ಕೆ ಹೊಟ್ಟಿದ್ರಲ್ಲ, ಹಾಗಲ್ಲ. ಭಾಷೆ ಇದಕ್ಕೆ ಬ್ಯಾರೇಜ್ ಆಗಬಾರ್ದು ಅಂತ ಹೇಳಿಬಿಟ್ಟು ನಿಲ್ಲಿಸಿದ್ದಾರೆ. ಅರ್ಥ ಇದು ನಡೆದಿತ್ತು. ಮೀಮಾಂಸಾ ತ್ರಿವಿಧಾ ಪ್ರೋಕ್ತ ಬ್ರಾಹ್ಮೀ ದೈವೀ ಚ ಕಾರ್ಮಿಕಿ ಬ್ರಹ್ಮತರ್ಕಂಚ ಮೀಮಾಂಸಾಂ ಸೇವೇತ ಜ್ಞಾನಸಿದ್ಧೆ. ಈಗೇನಾಯ್ತು ಒಟ್ಟಿನ ಮೇಲೆ ಅಂದರೆ ನಿಜವಾದ ತರ್ಕ ಯಾವುದು, ನಿಜವಾದ ಮೀಮಾಂಸ ಯಾವುದು ಅಂದರೆ ಬ್ರಹ್ಮತರ್ಕಂಚ ಮೀಮಾಂಸಂ. ಈ ಬ್ರಹ್ಮತರ್ಕ, ಈ ಬ್ರಹ್ಮಮೀಮಾಂಸ ಓದಬೇಕೆ ಹೊರತು ಬೇರೆ ಇಲ್ಲ. ಇವರು ಬ್ರಹ್ಮತರ್ಕ ಓದೋದೇ ಇಲ್ಲ. ಬ್ರಹ್ಮತರ್ಕ ಇಲ್ಲ. ಪ್ರಮಾಣ ಲಕ್ಷಣ ಬ್ರಹ್ಮತರ್ಕ, ಮಾನಲಕ್ಷಣವಿತ್ಯುಕ್ತಂ ಬ್ರಹ್ಮತರ್ಕಾನುಸಾರತಃ ಸರ್ ಬರೆದಿದ್ದಾರೆ. ಕಥಾಲಕ್ಷಣವಿತ್ಯುಕ್ತಂ ಬ್ರಹ್ಮತರ್ಕಾನುಸಾರತಃ ಹೇಳಿದ ಮೇಲೆ ಅದನ್ನು ಓದಬಾರ್ದ? ಹೋಗಿ ವ್ಯಾಖ್ಯಾನ ಬೇಕಾದಕ್ಕೆ. ಈಗ ಸುಧಾದಲ್ಲಿ ಎಷ್ಟು ಬರೆದಿದ್ದಾರೆ ಗೊತ್ತಾ ಅದಕ್ಕೆ ವ್ಯಾಖ್ಯಾನ. ಅದಿಷ್ಟು ಒಳ್ಳೆ ಪ್ರಮಾಣ ಲಕ್ಷಣ, ಪ್ರಮಾಣ ಪದ್ಧತಿ ಮತ್ತು ಅದರ ಟಿಪ್ಪಣಿಗಳು ಮತ್ತು ಇದು ಅನುವ್ಯಾಖ್ಯಾನದ ಭಾಗ ನ್ಯಾಯಸುಧ ಅಷ್ಟೆಲ್ಲ ಸೇರಿಸ್ಬಿಟ್ರೆ ಇಷ್ಟು ದೊಡ್ಡ ಪುಸ್ತಕ ಆಗುತ್ತೆ. ಅದನ್ನು ಓದಿಬಿಟ್ರೆ ಎಲ್ಲ ಪರ್ಫೆಕ್ಟ್ ಜ್ಞಾನ ಬರ್ತದೆ. ಇದನ್ನು ಓದ್ತಾರಲ್ಲ, ಇರೋ ಜ್ಞಾನ ಪೂರ್ತಿ ಹೋಗಿಬಿಡುತ್ತೆ. ಬೇರೆ ಜ್ಞಾನಕ್ಕೆ ಅವಕಾಶ ಇಲ್ಲದಂತೆ ಆಗಿಬಿಡುತ್ತೆ. ನೀವು ಬೆಳಗ್ಗೆ ಉಪ್ಪಿಟ್ಟು ಕಾಫಿ ತಿಂದು ಎಷ್ಟು ಸ್ನಾನ ಮಾಡಿದರೂ ಪೂಜೆ ಮಾಡೋಕ್ಕೆ ಬರೋಲ್ಲ. ಗಂಗಾ ಸ್ನಾನ ಮಾಡಿದ್ರೆ ಅವತ್ತಿನ ಬಿಟ್ಟು ಗಂಗಾ ಸ್ನಾನ ಮಾಡಿದ್ರೂ ಬರೋದಿಲ್ಲ. ಆಯಿತಾ? ಒಂದು ದಿವಸ ಕಾಯ್ಬೇಕು, ಅವ್ನು ಮರುದಿವಸಕ್ಕೆ ಬರುತ್ತೆ. ಅವತ್ತು ಹೋಯ್ತು ಕತೆ ಮುಗೀತವೆ. ಆ ಜನ್ಮ ವೇಸ್ಟ್ ಇದ್ದಾಗ ಲೆಕ್ಕ. ಯಾಕೆ ಬುದ್ಧಿ ಕೆಟ್ಟೋಗ್ಬಿಡ್ತದಲ್ಲ ಆ ಥರ. ಅದು ಓದಿದ್ದಕ್ಕೆ ಅಚ್ಯುತ ಪೇಸ್ಟ್ರಿಗೆ ಒಪ್ಪಿಸೋದು ಆಚಾರ್ಯ ತಕ್ಷಣ ಒಪ್ಪಿಸ್ಲಿಲ್ಲ. ಏನು ಮಾಡಿದರು? ಅದನ್ನು ಯಾತಕ್ಕೆ ಗೊತ್ತ ಆಚಾರ ಹಾಗೆ ಮಾಡಿದ್ದು? ಅವ್ರು ತಲೆಮೆ ಕೈ ಇಟ್ಟರೆ ಯಾರ್ಯಾರ ಶಿಷ್ಯರು ತಲೆಮೆ ಕೈ ಇಟ್ಟರೆ ಜ್ಞಾನ ಬರುತ್ತೆ ತೋರಿಸ್ತಾರೆ ಆಚಾರ್ಯ. ಕೆಟ್ಟ ದಾರಿ ಮೊದಲು ಹೋದರೆ ಬಿಡಿಸೋದು ಎಷ್ಟು ಕಷ್ಟ ಅಂತ ಹೇಳಬೇಕಾಗಿತ್ತು. ಅವ್ರಿಗೆ ಕಷ್ಟ ಅಲ್ಲ, ಉಳಿದವ್ರಿಗೆ ಕಷ್ಟ ಅಂತ ತೋರಿಸ್ಲಿಕ್ಕೆ ಕಷ್ಟ ಹಿಡಿತು. ಅದಕ್ಕೆ ಹೋಗಿಸ್ಬೇಕಾಕೆ, ಬಿಡಿಸ್ಬೇಕಾಕೆ? ಆಮೇಲೆ ಅವರೇ ಬೈತಾರೆ ನಾಳೆ, ಮತ್ತೆ ಯಾಕೆ ಹೇಳ್ಕೊಟ್ರಿ ಅಂತ ಕೇಳಿ. ಯಾರಿಗೆ? ಅದೇ ಲೋಕಶಿಕ್ಷಣ. ಅದೇನೇ ಮೊದಲು ತಪ್ಪು ಹೇಳಿಬಿಟ್ರೆ ಸರಿ ಮಾಡ್ಲಿಕ್ಕೆ ಹೋಗಬೇಡಿ. ಮತ್ತು ಪಾಪ ಮಾಡಿ ಕ್ಲೀನ್ ಆದರೆ ಎಷ್ಟೋ ಅಷ್ಟೇ. ಪಾಪ ಯಾಕೆ ಮಾಡಬೇಕು ಫಸ್ಟು? ಶುದ್ಧ ಅದೊಂದು ಮೈನಸ್ ಪಾಯಿಂಟ್ ಅಂತ ಆಯ್ತು. ಅದೀಗ ಜೈಲಿಗೆ ಹೋಗಿ ಬಂದವನು ಈಗ ಜೈಲಲ್ಲಿಲ್ಲ, ಹೋಗಿ ಬಂದವನು ಅಂತ ಬಂತಲ್ಲ. ಆ ಥರನೇ ಎಂದೂ ಕೂಡ ತಪ್ಪನ್ನು ಮೊದಲು ಓದ್ಲಿಕ್ಕೆ ಹೋಗಬೇಡಿದ್ದು. ಅದನ್ನೇ ಓದ್ತಾರೆ. ಆಶ್ಚರ್ಯ ಅಂದರೆ ಭಾರಿ ಸೀರಿಯಸ್ಸಾಗಿ ಓದ್ತಾರೆ. ಮತ್ತು ಅದರ ಹೈಯರ್ ಟೆಕ್ಸ್ಟ್ ಬುಕ್ ಬೇರೆ ಓದ್ತಾರೆ. ಮತ್ತು ಹೀಗಾಗಿ ಪೂರ್ತಿ ತಲೆ ವಾಶೌಟ್ ಆಗಿಬಿಡುತ್ತದೆ. ಬ್ರಹ್ಮತರ್ಕಂಚ ಮೀಮಾಂ. ಇವತ್ತೆಲ್ಲ ಜನ ಪ್ರಶ್ನೆ ಉತ್ತರ ಅಷ್ಟೇ. ಆಚಾರ್ಯ ಇಷ್ಟು ಹೇಳಿದ್ದಾರೆ ಅಂತ ಹೇಳಿ ನಿಮ್ಮ ಸಿದ್ಧಾಂತ ಯಾಕೆ ಪ್ರಸಾರ ಆಗಿಲ್ಲ ಅಂತ ನನ್ನ ಪ್ರಶ್ನೆ ಕೇಳ್ತಾರೆ. ಇದೇ ಉತ್ತರ. ಇವರು ಸಿದ್ಧಾಂತ ಪ್ರಸಾರ ಮಾಡ್ತಿರೋದು ದ್ವೈತ ಸಿದ್ಧಾಂತ ಅಂತ ಸ್ಮಾಲ್ ಎಕ್ಸ್ಟೆಂಟ್ಗೆ. ನಿಜವಾಗ್ಲೂ ತರ್ಕಶಾಸ್ತ್ರ ಪ್ರಸಾರ ಆಗತ್ತೆ. ಅದರಿಂದ ಮೀಮಾಂಸ ಪ್ರಸಾರ ಆಗುತ್ತೆ ಹೊರತು ಮೀಮಾಂಸ ಉಪಯೋಗಿಸಲ್ಲ ಜಾಸ್ತಿ. ತರ್ಕನೇ ಪ್ರಸಾರ ಆಗೋದು. ಅದು ಓದಬಾರದನ್ನು ಓದ್ತಾರೆ. ವ್ಯಾಕರಣ ಹೆಲ್ಪ್ ಆಗುತ್ತದೆ, ಅದು ಓದದೇ ಇರಬಾರ್ದು. ತರ್ಕ, ಈ ತರ್ಕ ಓದಬಾರ್ದು, ಬ್ರಹ್ಮತರ್ಕ ಓದಬೇಕು. ಆಚಾರ್ಯ ಏನು ಮಾಡಿದರೆ ಚಿಕ್ಕಿದ್ರಲ್ಲಿ ಅವ್ರು ಹೇಳಿದ ಮೇಲೆ ಸರ್ವ ಮೂಲ ಅಲ್ಲ. ದೊಡ್ಡ ಗ್ರಂಥ ನೀವು ಇಷ್ಟೇ ಬರೆದಿದ್ದೀರಿ ಅಂದರೆ ಎಲ್ಲ ಇದೆ. ಅರ್ಥ ಆಯ್ತಾ? ವ್ಯಾಕ್ಸಿನ್ ದೊಡ್ಡದು ಇಟ್ಕೊಂಡಿರ್ತಾರೆ. ನಮಗೆ ಅಷ್ಟು ಕೊಡಬೇಕಾಗಿಲ್ಲ. ಎಷ್ಟು ಕೊಟ್ಟರೆ ಸಾಕು? ನಮಗೆ ಎಷ್ಟು ಬೇಕೋ ಅಷ್ಟು ಡೋಸ್ ಕೊಟ್ಟರೆ ಸಾಕು. ನಿಮ್ಗೆ ಇಷ್ಟು ಸಾಕು ಅಂತ ಬರ್ಕೊಟ್ಟಿದ್ದಾರೆ. ಅದು ಓದೋದೇ ಇಲ್ಲ. ಬ್ರಹ್ಮತರ್ಕಂಚ ಮೀಮಾಂಸಾಂ ಸೇವೇತ ಜ್ಞಾನಸಿದ್ಧೆ. ಜ್ಞಾನ ಬರ್ಬೇಕಾದ್ರೆ ಏನು ಮಾಡ್ಬೇಕು ನಾವೀಗ? ಇವನ್ನ ಓದಬೇಕು. ವೈದಿಕ ಜ್ಞಾನ ವೈರೂಪ್ಯಾತ್ ನಾಣ್ಯತ್ ಸೇವೇತ ಪಂಡಿತ. ವೈದಿಕ ಜ್ಞಾನಕ್ಕೆ ವೈರೂಪ್ಯ. ವೈರೂಪ್ಯ ಅಂದ್ರೇನು? ಸಾರೂಪ್ಯ ಅಪೋಸಿಟ್ ವೈರೂಪ್ಯ. ಸಾರೂಪ್ಯ ಅಂದ್ರೇನು? ಅನುಗುಣವಾಗಿರೋದು. ವೈರೂಪ್ಯ ಅಂದರೆ ವಿರುದ್ಧವಾಗಿರೋದು. ವೈದಿಕ ಜ್ಞಾನ ವಿರುದ್ಧವಾಗಿರೋದ್ರಿಂದ ಅದನ್ನು ಓದಬೇಡಿ ಅಂತ ಹೇಳ್ತಾರೆ. ಮತ್ತೆ ಓದಬಾರದು. ಇಷ್ಟು ಹೇಳಿದರೂ ಕೂಡ ಓದೋದು ಬಿಡೋದಿಲ್ಲ ಇತ್ಯಾದಿ. ಇದನ್ನೇ ತುಂಬ ಕಡೆ ಹೇಳ್ತಾರೆ. ಒಂದೇ ಕಡೆ ಅಲ್ಲ, ಭಾಷ್ಯದಲ್ಲೇ ಹೇಳ್ತಾರೆ. ಅದು ಓದಿದ್ರೆ ನರಿ ಬುದ್ಧಿ ಬರುತ್ತೆ, ಮುಂದೆ ನರಿಯಾಗಿ ಹುಟ್ಟುತ್ತಾರೆ.
ನರಿಯಾಗಿ ಹುಡ್ತಾರೆ. ಸರ್ಕಾರ ಓದ್ಮೇಲೆ ನರಿ ಹಾಕ್ತೀವಿ ಬಿಡು ಅಂತ ಹೇಳಿದ್ರೆ ಆಯ್ತಾರೆ, ನರಿ ಹಾಕ್ತೀವಿ ಯೋಚನೆ ಇಲ್ಲ. ಈಗ ಮುಂದೆ ನರಿ, ಈಗ ನರಿ ಬುದ್ಧಿ, ಎರಡು ಅಷ್ಟೇ ಡೇಂಜರಸ್. ಕನಿಂಗ್ ಅಂತಾರಲ್ಲ ಹಾಗೆ, ಮೋಸ ಮಾಡೋದು ಬೇರೆ ಎಕ್ಸ್ಪರ್ಟ್ ಆಗಿಬಿಡ್ತಾರೆ. ಮೋಸ ಮಾಡೋದು ಬೇಡ, ಮೋಸ ಹೋಗ್ತಾರೆ ಅದು ಬೇರೆ. ಅದು ಓದಿದ ಮೇಲೆ ತಲೆ ಕೆಟ್ಟೋಗೋದ್ರಿಂದ ಮೋಸ ಹೋಗಿಬಿಡ್ತಾರೆ. ಇತಿ ಅನ್ಯ ಸಾಂಖ್ಯಯೋಗಯೋ ನಿಷಿದ್ಧತ್ವಾತ್ ನಾರದೀಯೇ. ಉಳಿದ ಸಾಂಖ್ಯ ಉಳಿದ ಯೋಗಗಳನ್ನು ನಿಷಿದ್ಧ ಮಾಡಿದ್ದಾರೆ ಅಂದಮೇಲೆ ಕೃಷ್ಣ ಏನು ಮಾಡ್ತಾ ಇಲ್ಲ, ಆ ಸಾಂಖ್ಯ ಹೇಳಿದ್ದೇನೆ ಅಂತ ಹೇಳ್ತಾ ಇಲ್ಲ, ಆ ಯೋಗ ಹೇಳ್ತೀನಿ ಅಂತಲೂ ಹೇಳ್ತಾ ಇಲ್ಲ. ಇಲ್ಲಿ ಹೇಳಿದ ಸಾಂಖ್ಯ ಜ್ಞಾನ, ಮುಂದೆ ಹೇಳೋದು ಯೋಗ ಅಂದರೆ ಉಪಾಯ ಅಷ್ಟೇ. ನೋಡೋದಕ್ಕೆ ರಿಪಿಟೇಷನ್ ಕಾಣುತ್ತೆ ಎರಡು, ಎಲ್ಲ ಕೊಟೇಶನ್ಸ್ ಬೇರೆ, ಹೇಳೋದು ಬೇರೆ, ಎಲ್ಲ ಸ್ಟೈಲ್ ಚೇಂಜ್ ಮಾಡಿಬಿಡ್ತಾರೆ. ಗೀತಾ ಭಾಷ್ಯ, ಗೀತಾ ತಾತ್ಪರ್ಯ ಎರಡನ್ನೂ ಓದಿದರೆ ಮಾತ್ರ ಪರ್ಫೆಕ್ಟಾಗಿ ತಿಳಿಯೋದು. ಒಂದನ್ನು ಓದಲ್ಲ, ಆಶ್ಚರ್ಯ ಅಂದರೆ ಒಂದನ್ನು ಪೂರ್ತಿ ಓದೋದಿಲ್ಲ, ಒಂದು 2-3 ಅಧ್ಯಾಯ ಹೇಳಿ ಮುಗಿಸ್ಬಿಡ್ತಾರೆ ಅಷ್ಟೇ. ಹತ್ರತ್ತು ದೊಡ್ಡ ಪ್ರಮೇಯ ಶಾಸ್ತ್ರ ಇದು, ಇದಕ್ಕಿಂತ ದೊಡ್ಡದಿಲ್ಲ ಅಂತ ಆಚಾರ ಹೇಳ್ತಾರೆ. ಇದನ್ನು ಓದೋದಿಲ್ಲ, ಅದು ಓದಬಾರ್ದಿರ್ತಾರೆ, ಅದು ಪೂರ್ತಿ ಓದ್ತಾರೆ, ಸ್ವಲ್ಪ ಪೂರ್ತಿ ಓದ್ತಾರೆ. ಅದು ಭಾರಿ ಆಶ್ಚರ್ಯ. ಮೋಕ್ಷಾರ್ಥತ್ವೇನೈವ ಕರ್ಮಬಂಧಂ ಪ್ರಹಾಸ್ಯಸೀತಿ. ಯಾವ್ಯಾವುದು? ಸಾಂಖ್ಯಸ್ಯ ನಿರೀಶ್ವರತ್ವಾದ ಉಕ್ತ. ಇನ್ನೂ ಗಟ್ಟಿ ಮಾಡೋಕ್ಕೋಸ್ಕರ ಹೇಳ್ತಾರೆ. ಆ ಸಾಂಖ್ಯ ಯಾತಕ್ಕೆ ಓದಬಾರ್ದು ಅಂದರೆ, ದೇವ್ರನ್ನ ಒಪ್ಪಿಲ್ಲ ಅವರು. ಶಾಸ್ತ್ರ ಹೇಳ್ತೀವಿ ಅಂತೇಳಿ ಹೇಳಿದ್ದೇನೆ, ಈಗ ನಾಸ್ತಿಕ ಮತ ಹೇಳ್ತಾರೆ ಅಷ್ಟೇ. ಅವೆಲ್ಲ ಏನು ಮಾಡಿಫೈಡ್ ನಾಸ್ತಿಕೇನೆ ಹೊರತು ಅವೆಲ್ಲ ಆಸ್ತಿಕ ಮತಗಳೇ ಅಲ್ಲ ಫಸ್ಟ್. ಆದ್ದರಿಂದ ಕೂಡ ಹೊಸ ಕಾರಣ ಕೊಟ್ಟರು. ಮತ್ತೆ ಸಾಂಖ್ಯೈರ್ಯೋಗೈಶ್ಚ ವಿಹಿತ ಹಿಂಸಾಯಾ ಅಪಿ ಅನರ್ಥ ಹೇತುತ್ವನ ಅಂಗೀಕಾರ. ಇನ್ನೊಂದು ದೋಷ, ಯಜ್ಞಯಾಗ ಮಾಡಬಾರ್ದು ಅಂತ ಹೇಳ್ತಾವ್ರು. ಯಾತಕ್ಕೆ? ಹಿಂಸೆ ಅದು. ಅದು ವೇದಕ್ಕೆ ವಿರೋಧ ಹೇಳಿದಾಗಲಿಲ್ಲ, ವೇದದಲ್ಲಿ ಯಜ್ಞ ಹೇಳಿದ್ದಾರಾಗಿದೆ. ಸೊ ಅದು ವಿರೋಧ ಹೇಳ್ತಾರೆ, ಆದ್ದರಿಂದ ವೇದ ವಿರೋಧಿಗಳವರು, ಆದ್ದರಿಂದ ಒಪ್ಪಬಾರ್ದು. ಅತ್ರತು ಯುದ್ಧ ವಿಧಾನಾಚ್ಯ. ಕೃಷ್ಣ ಯುದ್ಧ ಮಾಡೋ ಅಂತ ಹೇಳಿ ಯುದ್ಧ ಯಜ್ಞ ಅಂತ ಕರೆದರು. ಹಿಂಸೆ ಇದ್ದರೆ ಯಜ್ಞ ಹೆಂಗಾಗುತ್ತೆ ಅಂತ ಕೇಳಿದರೆ ಸಿಂಪಲ್ ಉತ್ತರ ನಮ್ಮಲ್ಲೀಗ. ಶಸ್ತ್ರಕ್ರಿಯೆ ಏನದು? ಎಕ್ಸ್ಪರ್ಟಸ್ ಹೇಳ್ಕೊಡ್ತಾರೆ. ಎಕ್ಸ್ಪರ್ಟಸ್ ಹೇಳ್ಕೊಂಡು ದೊಡ್ಡ ಅನೌನ್ಸ್ ಮಾಡಿ ಕರೀತಾರೆ. ಆ ರೀತಿ ಕಳ್ತನ ಹೇಳಿಕೊಡಲಾಗುತ್ತದೆ ಬೋರ್ಡ್ ಹಾಕಿದ್ದಾರೆ. ಯಾರು ಸಾಧ್ಯನೇ? ಯಾಕೆ ಅಫೆನ್ಸ್ ಅದು. ಇದೇನು ಪ್ರಾಣ ಉಳಿಸೋದಕ್ಕೋಸ್ಕರ ಮಾಡಿದರೆ ಅದು ಹಿಂಸೆ ಏನಲ್ಲ, ಹಿಂಸೆ ಅಲ್ಲ. ನಾನು ಹಿಂಸೆ ಆಗುತ್ತೆ, ಆಪರೇಷನ್ ಮಾಡೋದಿಲ್ಲ ಅಂತ ಹೇಳಿದರೆ ಅವನು ನಿಜವಾದ ಹಿಂಸೆ ಮಾಡಿದ ಲೆಕ್ಕ. ಈಗ ಆ ಹಿಂಸೆ ಜಾಸ್ತಿ ಆಗುತ್ತೆ, ಕೊಡ್ತೋಗ್ಬಿಡುತ್ತೆ, ಇನ್ನೂ ದುಃಖ ಪಡ್ತಾನಾಗ. ಈ ಹಿಂಸೆ ಮಾಡಿದರೆ ಏನಾಗುತ್ತೆ? ವಾಸಿ ಆಗಿಬಿಡುತ್ತೆ, ನಿಜವಾದ ಹಿಂಸೆ ಹೋಗಿಬಿಡುತ್ತೆ. ಆದ್ದರಿಂದ ಅದು ಮಾಡಬೇಕು. ಈ ವಾದ ಇದೆ ಅಂದರೆ ಇಷ್ಟೇ. ಯಾತಕ್ಕೆ ಹೇಳಿದೆ ಅಂದರೆ, ನಾವು ನೋಡೋದಕ್ಕೆ ಅವ್ರು ಕರೆಕ್ಟ್ ಅಂತ ಹೇಳಿದಾಗ ಕಾಣಿಸುತ್ತೆ. ವೇದದಲ್ಲಿ ಅಶ್ವಮೇಧ ಮಾಡೋ ಅಂತ ಹೇಳಿದ್ದಾರೆ, ಇದೆಲ್ಲ ಹೇಳಿದ್ದಾರೆ, ಹಿಂಸೆ ಇದು, ಆದ್ದರಿಂದ ಮಾಡಬಾರ್ದು. ವೇದ ಹೇಳ್ತಾ ಹಾಗೆ ಅದು ತಪ್ಪೇ. ಈ ವಾದ ತಲೆಯಲ್ಲಿ ಹಾಕಿಬಿಟ್ರು ತಕ್ಷಣ. ಬಟ್ ನಮಗೆ ಎಕ್ಸಾಂಪಲ್ ಏನು ಸಿಕ್ತು ಈಗ? ಶಸ್ತ್ರಕ್ರಿಯೆ ತಪ್ಪಾಗಿದ್ರೆ ಡಾಕ್ಟ್ರ್ ಆಪ್ರೇಷನ್ ಮಾಡ್ತಾನಲ್ಲ, ತಪ್ಪಾಗಲಿಲ್ಲ, ಗೊತ್ತಾಯ್ತು. ಅದು ಬೇರೆ, ಎಚ್ಚರ ಬೇರೆ ತಪ್ಪಿಸಬೇಡಿ, ಇನ್ನು ಗೊತ್ತಾಗಬಾರ್ದು. ಮೋಸ ಅಲ್ಲ ಇದು, ಮೋಸ ಮಾಡಿ ಮಾಡಿದಾಗಾಯ್ತು, ಅನ್ಯಾಯ ಅಲ್ವೇ ಅಂತ ತಪ್ಪದು. ಅವ್ರ ಉದ್ದೇಶ ಏನಿದೆ ಈಗ? ಟು ಸೇವ್ ದಿಸ್ ಸೇವ್ ಸೋಲ್ ಅಷ್ಟೇ ಹೊರತು ಇದಲ್ಲ. ಅದು ದೇಹಾತ್ಮ ವಿವೇಕಗಳು ಗೊತ್ತಾಗುತ್ತೆ. ಅಂದರೆ ದೇಹ ಬೇರೆ, ಜೀವ ಬೇರೆ. ಇದನ್ನು ಒಪ್ತಾರೆ, ಎಲ್ಲೆಲ್ಲ ಒಪ್ತಿಲ್ಲ. ಕೋರ್ಸ್ ಹೇಳ್ಕೊಡ್ತೀರಿ, ಪಾಠ ಮಾಡ್ತೀರಿ. ಸರ್ಜನ್ ಸ್ಪೆಷಲ್ ಅವನು, ಅದನ್ನು ಕೊಯ್ಯೋನು ಅಂತಲೇ ಹೆಸರು ಅದಕ್ಕೆ. ಯಾಕಿಟ್ರಿ? ಅದು ಉದ್ದೇಶ ಒಳ್ಳೆಯದಾದ್ದರಿಂದ ಸರಿ. ಸೊ ಯಜ್ಞಯಾಗಗಳು ಭಗವತ್ಪ್ರೀತ್ಯರ್ಥವಾಗಿ ನಡೆದು ಲೋಕ ಕಲ್ಯಾಣಕ್ಕೆ ಕಾರಣವಾಗೋದ್ರಿಂದ ಏನಲ್ಲ, ಅವು ಹಿಂಸೆ ಅಲ್ಲ. ಅದಕ್ಕೆ ಬರೀ ಹಿಂಸೆ ಪಾಪ ಸಾಧನ, ವೈದಿ ಹಿಂಸಾ ಪಾಪ ಸಾಧನ ಅಲ್ಲ. ಅದು ವೇದೋಕ್ತವಾದ ಹಿಂಸೆ ಮಾಡಿದ್ರೆ ಏನಾಗುತ್ತದು? ಪುಣ್ಯ ಸಾಧನ. ಇವತ್ತು ಆಪ್ರೇಷನ್ ಮಾಡ್ತಾರೆ, ಪೊಲೀಸರು ಬಂದು ವಾಪಸ್ ಹೋಗಿಬಿಡ್ತಾರೆ. ಆಪ್ರೇಷನ್ ಮಾಡ್ತಾರೆ, ಕೊಲೆ ಮಾಡ್ತಾರೆ, ತಕ್ಷಣ ಹಿಡಿತಾರೆ. ಬಂದು ಆಪ್ರೇಷನ್ ಮಾಡೋರು ಹಿಡಿದಾಕ್ಬಿಟ್ರೆ ಪೊಲೀಸರು ಬಂದು ಏನೋ ನನ್ನೆದುರಿಗೆ ಕಳ್ಕೊಯ್ತಿ ಅಲ್ಲಿರು ಅಂತೇಳಿ ಏನು ಮಾಡ್ಬೇಕು? ಅವರೇ ಒಪ್ಕೋತೆ, ಹಾಗಲ್ಲ ಅನ್ನಬಾರ್ದು ಅಂಥೇಳಿ ಅವರು ಸಾರಿ ಅಂತ ಹೋಗ್ಬಿಟ್ರೆ, ಬರೋ ಬಂದು ಬೈ ಚಾನ್ಸ್ ಬಂದುಬಿಟ್ರೆ ಸಾರಿ ಕ್ಷಮೆ ಕೇಳಿ ಹೋಗ್ತಾರೆ ಹೊರತು ಏನು ಮಾಡೋದಿಲ್ಲ. ಅದು ಎಷ್ಟು ಸ್ವಾರಸ್ಯ ಇದೆ. ಹಿಂಸೆಯಲ್ಲಿ ಎರಡು ವಿಧ ಇದೆ. ಅಬ್ಸಲ್ಯೂಟ್ ಹಿಂಸೆ ಅನ್ನೋದು ಇಂಪಾಸಿಬಲ್. ಮಾಡಿದರೆ ಮನುಷ್ಯ ಸತ್ತೋಗ್ಬಿಡ್ತಾನೆ. ಊಟನೇ ಮಾಡಬಾರ್ದು ಅಬ್ಸಲ್ಯೂಟ್. ಯಾಕೆ? 5 ಹಿಂಸೆ ಆಗುತ್ತೆ ಊಟ ಮಾಡಬೇಕಾದ್ರೆ, ಗೊತ್ತಾಯ್ತಾ? ಉಪವಾಸ ಇದ್ದು ಸಾಯ್ಬೇಕಷ್ಟೆ. ಇತ್ಯಾದಿ. ಅತ್ರತು ಯುದ್ಧ ವಿಧಾನಾಚ್ಛ ಮೋಕ್ಷಾರ್ಥತ್ವೇನೈವ ಕರ್ಮಬಂಧಂ ಪ್ರಹಾಸ್ಯಸೀತಿ. ವೆರಿ ಸಿಂಪಲ್. ಯಾವಾಗ ಮೋಕ್ಷಕ್ಕೋಸ್ಕರ ಅಂತ ಮಾಡ್ತೀವೋ ಕರ್ಮನ, ಬಂಧ ಹೋಗಿಬಿಡುತ್ತಾಗ. ಪರಮ ಸಾಂಖ್ಯ ಯೋಗಯೋಶ್ಚ ಉಕ್ತಾರ್ಥತ್ವೇನೈವ ನ ವಿರೋಧ. ಪರಮ ಸಾಂಖ್ಯ ಯೋಗಯೋ ಆಗಿದ್ದರೆ ಆ ಸಾಂಖ್ಯ ಯೋಗಕ್ಕೆ ವಿರೋಧ ಬರೋದಿಲ್ಲ ಅಂದರೆ ಬರೋದಿಲ್ಲ. ಪರಮ ಸಾಂಖ್ಯ ಪರಮಯೋಗ ಅರ್ಥ. ಪರಮ ಸಾಂಖ್ಯ ಪರಮಯೋಗ ಎರಡರ್ಥ ಇದೆ ಅದಕ್ಕೆ. ಒಂದರ್ಥ ಏನು? ಪರಮ ಅಂದರೆ ಶ್ರೇಷ್ಠ, ಶ್ರೇಷ್ಠವಾದ ಸಾಂಖ್ಯಶಾಸ್ತ್ರ, ಶ್ರೇಷ್ಠವಾದ ಯೋಗಶಾಸ್ತ್ರ. ಇನ್ನೊಂದು ಅರ್ಥ ಏನು? ಪರಮ, ದೇವರು ಬರೆದಿರೋದು. ಸಾಂಖ್ಯಶಾಸ್ತ್ರ ಕಪಿಲ ರೂಪ, ಯೋಗಶಾಸ್ತ್ರ ದತ್ತಾತ್ರೇಯ ರೂಪ.
ಪರಮಕೃತಯೋ ಸಾಂಖ್ಯಯೋಗಯೋ. ಆಗ ಎರಡು ಅರ್ಥ ಆಚಾರ್ಯರು ಬರೆದಿದ್ದಾರೆ, ಅವರೇ ಬೇರೆ ಕಡೆ ಹೇಳ್ತಾರೆ ಅದನ್ನು, ಇಲ್ಲಿ ಸೇರಿಸ್ಕೋಬೇಕದು. ದೇವರು ಬರೆದಲ್ಲಿ, ಇವರು ಬರೆದಿದ್ದೆಲ್ಲಿ, ಅರ್ಥಾತ್ ಸಮ ಜಡ್ಜ್ಮೆಂಟ್ ಎಲ್ಲಿ, ಆರ್ಗ್ಯುಮೆಂಟ್ ಎಲ್ಲಿ. ಆರ್ಗ್ಯುಮೆಂಟ್ ಎರಡು ಕಡೆಯೂ ಮಾಡ್ಲಿಕ್ಕೆ ಬರುತ್ತೆ, ಜಡ್ಜ್ಮೆಂಟ್ ಎರಡು ಕಡೆ ಕೊಡ್ಲಿಕ್ಕೆ ಬರೋಲ್ಲ. ಏನು ಮಾಡಬೇಕದು ಒಂದೇ ಯಾವಾಗ. ಯುದ್ಧ ಮೋಕ್ಷಾರ್ಥತ್ವೇನೇ ಕರ್ಮಬಂಧಂ ಪ್ರಹಾಸ್ಯಸಿ ಇತಿ, ಬರೀ ಹಾಸ್ಯಸಿ ಅಲ್ಲ, ಪ್ರಹಾಸ್ಯಸಿ, ಸಂಪೂರ್ಣ ಕಳ್ಕೊಂಡ್ಬಿಡ್ತಿ ಅಂತ ಹೇಳ್ತಾರೆ. ಪರಮ ಸಾಂಖ್ಯಯೋಗಯೋಶ್ಚ ಉಕ್ತಾರ್ಥತ್ವೇನೈವ ನ ವಿರೋಧ. ಈ ಎರಡೂ ಕೂಡ ಮೇಲೆ ಹೇಳಿದ ಅರ್ಥಕ್ಕೆ ವಿರುದ್ಧವಾಗದೇನೆ ಅನುಕೂಲವಾಗಿರೋದರಿಂದ ಅದು ಗ್ರಾಹ್ಯ. ಇಷ್ಟು ಅದಕ್ಕೆ ಅರ್ಥ. ಸೊ ಎರಡು ಶ್ಲೋಕ ಕೇಳಿದ ಮೇಲೆ ಎಷ್ಟು ವಿಷಯ ಗೊತ್ತಾಯಿತು, ಮತದ ಬಗ್ಗೆ ವಿಮರ್ಶೆ ಗೊತ್ತಾಯಿತು, ಯಾವುದು ಓದಬೇಕು, ಯಾವುದು ಓದಬಾರ್ದು, ಯಾವ್ದು ತಿಳ್ಕೋಬೇಕು, ಅದರ ಸಂದೇಶ ಏನು ಎಲ್ಲ ತಿಳಿ. ಮುಂದೆ ವಿಷಯ ಇನ್ನೂ ಆಗುತ್ತೆ. ಮುಂದೆ ಬರೋದೆಲ್ಲ ಸಮಯಪಾದನೆ. ಇನ್ನೊಂದು 5-6 ಶ್ಲೋಕ ಬರೀ ಸಮಯಪಾದನೆ, ಗೊತ್ತಾಯ್ತಾ. ಅಲ್ಲಿಗಿರಲಿ, ನಾಳೆ ದಿವಸ ಇದು ಮಾಡೋಣ. ಈ ಸುಧಾ ಸ್ವಲ್ಪ ಹೇಳ, ಇವ್ರಿಗೆ ಭಾಷೆ ನಾಳೆ ನಾಳೆ ಸಂಕ್ರಾಂತಿ ನಾಡಿದ್ದು. ಓ ಇವತ್ತೇನು ಇದೇನಿಲ್ಲಲ್ಲ, ಎಷ್ಟೊತ್ತು ದಿವಸ ಪೂಜೆ ಎಷ್ಟೊತ್ತಿಗೆ ಆಗುತ್ತೆ ಅಲ್ಲಿ ಮಾಡ, ಎಷ್ಟೊತ್ತಿಗೆ ಬೆಳಗ್ಗೆ ಹಾಂ ಅಲ್ಲ ಸ್ವಾಮಿದು ಮಂಗಳ ಮಾಡ್ತಾರಾ ಯಾರು ಸ್ವಾಮಿಗಳದೇ ಇದೆ 11 ಗಂಟೆಗೆ ಪೂಜೆ. ನಿನ್ನೆ ಇಲ್ಲ ಮೊನ್ನೆ ಆಗಿರುತ್ತೆ ಸರ್. ಹೌದು.